ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ಡಿಸ್ಕಷನ್ ಆನ್ ಇಂಡಿಯನ್ ಪಾಲಿಟಿ. ಇವತ್ತು ನಾನು ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ಒನ್ ಆಫ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ಬೋತ್ KPSC ಆ್ಯಂಡ್ UPSC ಪರ್ಸ್ಪೆಕ್ಟಿವ್ ಅಲ್ಲಿ ಬರುವಂಥ ಒನ್ ಇಂಪಾರ್ಟೆಂಟ್ ಕ್ವಶನ್ ಇಸ್ ಡೆಫಿನೆಟ್ಲಿ ಫಂಡಮೆಂಟಲ್ ರೈಟ್ಸ್. ಯಾಕಂದರೆ ಈ ಟಾಪಿಕ್ ಮೇಲೆ ಪ್ರತಿ ವರ್ಷ ತುಂಬ ಕಂಪ್ಲೇಂಟ್ಸ್ ರೈಸ್ ಆಗುತ್ತೆ. ನಮ್ಮ ಸುಪ್ರೀಂ ಕೋರ್ಟ್ ಕೂಡ, ಹೈಕೋರ್ಟ್ ಕೂಡ ಇದಕ್ಕೆ ತುಂಬ ಜಜ್ಮೆಂಟ್ಸ್ನ ಪಾಸ್ ಮಾಡುತ್ತೆ. ಸೊ ವೆನ್ ಇಟ್ ಕಮ್ಸ್ ಟು ಪಾಲಿಟಿ, ಫಂಡಮೆಂಟಲ್ ರೈಟ್ಸ್ ಮೇಲೆ ನೀವು UPSC ಪ್ರಿಲಿಮ್ಸಲ್ಲಿ ಆಗಿರ್ಬೋದು, ಮೇನ್ಸಲ್ಲಿ ಆಗಿರ್ಬೋದು, ಸೊಸೈಟಿಯಲ್ಲಿ ಆಗಿರ್ಬೋದು, ಯಾವುದೇ ಸಬ್ಜೆಕ್ಟಲ್ಲಿ ಆಗಿರ್ಬೋದು ಕ್ವೆಶನ್ಸ್ನ ಎಕ್ಸ್ಪೆಕ್ಟ್ ಮಾಡ್ಬೋದು. ಬಟ್ ಫಾರ್ ದ ಫಸ್ಟ್ ಟೈಮ್ ಇನ್ ಮೈ ಯೂಟ್ಯೂಬ್ ಚಾನಲ್ ಹೇಳ್ತಾ ಇದ್ದೇನೆ, ನಾನು ಜನರಲಿ ಹೇಳಲ್ಲ. ಐ ವಾಂಟ್ ಯು ಪೀಪಲ್ ಟು ಶೇರ್ ದಿಸ್ ವಿಡಿಯೋ ಆ್ಯಸ್ ಮಚ್ ಆಸ್ ಯು ಕ್ಯಾನ್. ಫಸ್ಟ್ ಟೈಮ್ ಹೇಳ್ತಾ ಇದ್ದೇನೆ, ಶೇರ್ ದಿಸ್ ವಿಡಿಯೋ. ಯಾಕಂದರೆ ಪ್ರತಿಯೊಬ್ಬ ನಾಗರಿಕನಿಗೂ, ಎಸ್ಪೆಷಲಿ ಇಂಡಿಯನ್ಸ್ಗೆ, ಅವ್ರ ಫಂಡಮೆಂಟಲ್ ರೈಟ್ಸ್ ಗೊತ್ತಿರಬೇಕು. ನಮ್ಮ ಹಕ್ಕುಗಳೇನು, ನಮಗೆ ಸರ್ಕಾರ, ನಮಗೆ ಕಾನ್ಸ್ಟಿಟ್ಯೂಷನ್, ಸಂವಿಧಾನ ನೀಡುವಂಥ ಹಕ್ಕುಗಳೇನು, ಈ ಹಕ್ಕುಗಳನ್ನ ಬಳಸ್ಕೊಂಡು ನಾವು ಗೌರ್ನಮೆಂಟ್ ಮಾಡುವಂಥ ದೌರ್ಜನ್ಯನ ಹೇಗೆ ತಡ್ಕೋಬೋದಂತ ಪ್ರತಿಯೊಂದು ನಾಗರಿಕನಿಗೂ ಗೊತ್ತಿರಬೇಕು. ಆ ಕಾರಣದಿಂದ ಹೇಳ್ತಾ ಇದ್ದೇನೆ, ಈ ಟಾಪಿಕ್ ಏನಿದೆ ಇದನ್ನು ನಾನು ಬರೀ KPSC ಪರ್ಸ್ಪೆಕ್ಟಿವಲ್ಲಿ, UPSC ಪರ್ಸ್ಪೆಕ್ಟಿವಲ್ಲಿ, PSI ಪರ್ಸ್ಪೆಕ್ಟಿವಲ್ಲಿ ಹೇಳೋಕ್ಕೆ ಇಷ್ಟಪಡಲ್ಲ. ಐ ವಾಂಟ್ ಟು ಗೋ ಇನ್ ಡೆಪ್ತ್ ಇನ್ ಅ ಕಾಮನ್ ಮ್ಯಾನ್ ಪರ್ಸ್ಪೆಕ್ಟಿವ್. ಪ್ರತಿಯೊಂದನ್ನು ಬಿಡಿಸಿ ಹೇಳ್ತಾನೆ. ಸೊ ಮೇಕ್ ಶ್ಯೂರ್ ದಟ್ ಯು ಪೀಪಲ್ ಶೇರ್ ದಿಸ್ ವಿಡಿಯೋ ಸೊ ದಟ್ ಎವ್ರಿ ಒನ್ ಗೆಟ್ಸ್ ಟು ನೋ ವಾಟ್ ಆರ್ ದರ್ ರೈಟ್ಸ್. ಆಯಿತಾ? ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್ ನಾನು ಹೇಳೋದಾದರೆ, ಈ ಫಂಡಮೆಂಟಲ್ ರೈಟ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಏನಿದೆ, ದ ಕಾನ್ಸೆಪ್ಟ್ ಆಫ್ ಫಂಡಮೆಂಟಲ್ ರೈಟ್ಸ್ ಇಸ್ ಟೇಕನ್ ಫ್ರಮ್ USA. ನಾವು ಇದನ್ನು USA ಇಂದ ತಗೊಂಡಿದ್ದೇವೆ. ದಿಸ್ ವಾಸ್ ಟೇಕನ್ ಫ್ರಮ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ಫಂಡಮೆಂಟಲ್ ರೈಟ್ಸ್ ನಾವು ತಗೊಂಡಿರೋದ್ರಿಂದ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾಯಿಂದ. ಆ್ಯಂಡ್ ಫಂಡಮೆಂಟಲ್ ರೈಟ್ಸ್ಗೆ ಕೆಲವೊಂದು ಫೀಚರ್ಸ್ ಇದೆ. ದೇರ್ ಆರ್ ಸಮ್ ಫೀಚರ್ಸ್ ಆಫ್ ಫಂಡಮೆಂಟಲ್ ರೈಟ್ಸ್. ಏನಂತ ಅರ್ಥ ಆಗಬೇಕು? ಫಸ್ಟ್ ಆಫ್ ಆಲ್, ಫಂಡಮೆಂಟಲ್ ರೈಟ್ಸ್ ಅಂದರೆ ಏನಂತ ಮಾತಾಡ್ತೇನೆ ನೋಡಿ. ಈ ಫಂಡಮೆಂಟಲ್ ರೈಟ್ಸ್ ಏನಿದೆ, ದೀಸ್ ಆರ್ ದಿ ಮೋಸ್ಟ್ ಬೇಸಿಕ್ ರೈಟ್ಸ್. ದೀಸ್ ಆರ್ ದ ಮೋಸ್ಟ್ ಬೇಸಿಕ್ ರೈಟ್ಸ್ ದಟ್ ಗಿವ್ ಯು ದ ಅಥಾರಿಟಿ ಟು ಲಿವ್ ಲೈಕ್ ಅ ಹ್ಯೂಮನ್ ಬೀಯಿಂಗ್. ನೀವು ಮನುಷ್ಯರಾಗಿ ಬದುಕಬೇಕಂದ್ರೆ ನಿಮಗೆ ಬೇಕಿರುವಂಥ ಹಕ್ಕುಗಳೇನಿದೆ, ದ್ಯಾಟ್ ಆರ್ ಫಂಡಮೆಂಟಲ್ ರೈಟ್ಸ್. ನಿಮಗೆ ಈ ಫಂಡಮೆಂಟಲ್ ರೈಟ್ಸ್ ಇಲ್ಲ ಅಂದರೆ, ಇಫ್ ಎನಿ ಪರ್ಸನ್ ಈಸ್ ನಾಟ್ ಹ್ಯಾವಿಂಗ್ ದಿಸ್ ಫಂಡಮೆಂಟಲ್ ರೈಟ್ಸ್, ಅವರಿಗೆ ಮತ್ತು ಪಶುವಿಗೆ ಏನು ವ್ಯತ್ಯಾಸ ಇರಲ್ಲ. ಇಫ್ ಯು ವಾಂಟ್ ಟು ಬಿ ಅ ಹ್ಯೂಮನ್ ಬೀಯಿಂಗ್, ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳ್ತಾ ಇದ್ದೇನೆ. ಎಕ್ಸಾಂಪಲ್, ನೀವೀಗ ರೋಡಲ್ಲಿ ನಡೀತಾ ಇದ್ದೀರಾ. ನಮ್ಮ ದೇಶದಲ್ಲಿ ಫಂಡಮೆಂಟಲ್ ರೈಟ್ಸ್ ಇದೆ. ನೀವು ರೋಡಲ್ಲಿ ನಡೀತಾ ಇದ್ದೀರಾ, ಯಾರೋ ಒಬ್ಬ ಬಂದು ನಿಮ್ಮನ್ನು ಕೊಂದಾಗ್ತಾನೆ. ಯು ವಿಲ್ ಬಿ ಕಿಲ್ಡ್. ಆಸ್ ಎಕ್ಸಾಂಪಲ್, ಯು ಆರ್ ಕಿಲ್ಡ್ ಆ್ಯಂಡ್ ದೆರ್ ಈಸ್ ನೋ ಗವರ್ನಮೆಂಟ್ ಆರ್ ನೋ ಕೋರ್ಟ್ ಆರ್ ನೋ ಲಾ ಟು ಕ್ವೆಶನ್ ಇಟ್. ಒಬ್ಬ ವ್ಯಕ್ತಿನ ಸಾಯಿಸಾಕಿದ್ರೂ ಕೂಡ ಕ್ವೆಶನ್ ಮಾಡೋ ಅಧಿಕಾರ ಇಲ್ಲ ಅಂದರೆ, ಇಫ್ ಕಿಲ್ಲಿಂಗ್ ಅ ಪರ್ಸನ್ ಇಸ್ ಲೀಗಲ್ ಇನ್ ಎನಿ ಕಂಟ್ರಿ, ಅಂಥ ಕಂಟ್ರಿಯಲ್ಲಿ ಜಸ್ಟಿಸ್ನ ನೀವು ಹೇಗೆ ಎಕ್ಸ್ಪೆಕ್ಟ್ ಮಾಡ್ತೀರಾ? ಅಲ್ಲಿ ಬದುಕುವಂಥ ಗ್ಯಾರಂಟಿ ಏನು? ನೀವು ಬೆಳಿಗ್ಗೆ ಬರ್ತೀರಾ, ಕೊಂದಾಗ್ತಾರೆ, ನಿಮ್ಮ ಮೇಲೆ ಪ್ರಶ್ನೆನೇ ಇಲ್ಲ, ನಿಮ್ಮ ಪ್ರಾಣಕ್ಕೆ ಬೆಲೆನೇ ಇಲ್ಲ ಅನ್ನೋವಂಥ ಸ್ಥಿತಿ ಬರಬಾರ್ದು ಅಲ್ವಾ? ಆ್ಯಂಡ್ ಎಜುಕೇಷನ್ ಇಸ್ ದಿ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್. ವಿದ್ಯಾಭ್ಯಾಸ ಏನಿದೆ, ವಿದ್ಯಾಜ್ಞಾನ ಏನಿದೆ, ಅದು ಪ್ರತಿಯೊಬ್ಬರಿಗೂ ಮುಟ್ಟಬೇಕು. ದಟ್ ಈಸ್ ದ ಬೇಸಿಕ್ ನೀಡ್. ಈ ಪ್ರಪಂಚದಲ್ಲಿ ನೀವು ಬದುಕಬೇಕಂದ್ರೆ ನಿಮಗೆ ಜ್ಞಾನ ಇರಬೇಕು, ವಿದ್ಯೆ ಇರಬೇಕು. ಅಟ್ಲೀಸ್ಟ್ ಕೈಯಲ್ಲಿರೋ ದುಡ್ಡು ಎಷ್ಟಿದೆ ಅಂತ ಎಣಿಸೋದಾದ್ರೂ ಗೊತ್ತಿರಬೇಕು. ವಾಟ್ ಇಫ್ ಅ ಕಂಟ್ರಿ ಡಸಂಟ್ ಹ್ಯಾವ್ ಬೇಸಿಕ್ ರೈಟ್ಸ್ ಫಾರ್ ಎಜುಕೇಷನ್? ಓದೋದನ್ನೇ ಬ್ಯಾನ್ ಮಾಡಿದ್ದಾರೆ, ಒಂದು ದೇಶದಲ್ಲಿ ಓದನ್ನೇ ಬ್ಯಾನ್ ಮಾಡಿದ್ದಾರೆ. ವಾಟ್ ಡು ಯು ಎಕ್ಸ್ಪೆಕ್ಟ್ ಫ್ರಮ್ ದಿಸ್? ಎಸ್ಪೆಷಲಿ ಇನ್ ಸಮ್ ಅರೇಬಿಯನ್ ಕಂಟ್ರೀಸ್ ಹುಡುಗಿರನ್ನ ಸ್ಕೂಲ್ಗೆ ಹೋಗೋದ್ರಿಂದ ತಡೀತಾರೆ. ಆ ಗೌರ್ನಮೆಂಟೇ ತಡೆಯುತ್ತೆ. ವಾಟ್ ಕೈಂಡ್ ಆಫ್ ಅ ಕಂಟ್ರಿ ಆರ್ ವಿಲ್ ಟಾಕಿಂಗ್ ಅಬೌಟ್? ಯಾವ ದೇಶದ ಬಗ್ಗೆ ಮಾತಾಡ್ತಾ ಇದ್ದಾವೆ? ಅರ್ಥ ಆಗ್ತಿದೆಯಾ? ಸೊ ಹಿಯರ್ ವಿ ಆರ್ ಟಾಕಿಂಗ್ ಅಬೌಟ್ ದ ರೈಟ್ಸ್. ಯಾವ ಹಕ್ಕುಗಳ ಬಗ್ಗೆ ಮಾತಾಡ್ತಾ ಇದ್ದೇನೆ ಅಂದರೆ, ಈ ಹಕ್ಕುಗಳು ನಿಮ್ಮನ್ನು ನಮ್ಮ ದೇಶದಲ್ಲಿ ಮನುಷ್ಯರಾಗಿ ಬದುಕೋಕ್ಕೆ ಬಿಡುತ್ತೆ. ಅಂಡರ್ಸ್ಟ್ಯಾಂಡಿಂಗ್? ದ ಫಂಡಮೆಂಟಲ್ ರೈಟ್ಸ್ ಆರ್ ದ ಸುಪೀರಿಯರ್ ರೈಟ್ಸ್, ದಿ ಮೋಸ್ಟ್ ಸುಪೀರಿಯರ್ ರೈಟ್ಸ್ ಆನ್ ದ ವರ್ಲ್ಡ್. ನೋಡಿ, ಪ್ರಪಂಚದಲ್ಲಿ ಬೇರೆ ಬೇರೆ ಥರ ರೈಟ್ಸ್ ಇರುತ್ತೆ. ಒಂದು ಫಂಡಮೆಂಟಲ್ ರೈಟ್ಸ್ ಇದೆ. ಈಗ ನಾನು ಫಂಡಮೆಂಟಲ್ ರೈಟ್ ಬಗ್ಗೆ ಮಾತಾಡ್ತಾ ಇದ್ದೇನೆ. ಇದನ್ನು ಬಿಟ್ಟು ಕೂಡ ನಮಗೆ ಹ್ಯೂಮನ್ ರೈಟ್ಸ್ ಇರುತ್ತೆ. ಹ್ಯೂಮನ್ ರೈಟ್ಸ್ ಕಮಿಷನ್ ಬಗ್ಗೆ ನೀವು ಕೇಳಿರ್ತೀರ. ಎಲ್ಲ ಎನ್ಕೌಂಟರ್ಸ್ ಆದರೂ ಕೂಡ ಫಸ್ಟ್ ಕ್ವೆಶನ್ ಮಾಡೋದೇ ಹ್ಯೂಮನ್ ರೈಟ್ಸ್ ಕಮಿಷನ್. ಇದಾದಮೇಲೆ ಲೀಗಲ್ ರೈಟ್ಸ್ ಕಮಿಷನ್ ಕೂಡ ಇರುತ್ತೆ. ನಿಮಗೆ ಗೌರ್ನಮೆಂಟಿಂದ ಲೀಗಲ್ ಆಗಿ ಕೆಲವೊಂದು ಪ್ರಾವಿಷನ್ಸ್ ಸಿಗುತ್ತೆ. ಆ್ಯಂಡ್ ಇದಾದಮೇಲೆ ನಮಗೆ ಸಿಗೋದು ಕಾನ್ಸ್ಟಿಟ್ಯೂಷನಲ್ ರೈಟ್ಸ್ ಅಂದರೆ ಸಂವಿಧಾನನೇ ನಮಗೆ ಕೆಲವೊಂದು ಅವಕಾಶಗಳನ್ನ ಮಾಡಿಕೊಡುತ್ತೆ. ಕಾನ್ಸ್ಟಿಟ್ಯೂಷನಲ್ ರೈಟ್ಗೆ ಬೆಸ್ಟ್ ಎಕ್ಸಾಂಪಲ್ ನಮ್ಮ ವೋಟಿಂಗ್ ಪವರ್ ಏನಿದೆ, ಇಟ್ಸ್ ಅ ಕಾನ್ಸ್ಟಿಟ್ಯೂಷನಲ್ ರೈಟ್. ನಾವೇನು ವೋಟ್ ಆಗ್ತಿದೆ, ರೈಟ್ ಟು ಪ್ರಾಪರ್ಟಿ, ರೈಟ್ ಟು ವೋಟ್ ಈಸ್ ಕಾನ್ಸ್ಟಿಟ್ಯೂಷನಲ್. ಬಟ್ ನಾನು ಮಾತಾಡ್ತಿರೋದು ಯಾವುದ್ರ ಬಗ್ಗೆ ಇವತ್ತು? ಫಂಡಮೆಂಟಲ್ ರೈಟ್ಸ್ ಬಗ್ಗೆ. ದಿ ಮೋಸ್ಟ್ ಬೇಸಿಕ್ ರೈಟ್ಸ್. ಫಂಡಮೆಂಟಲ್ ರೈಟ್ಸ್ ಇಲ್ಲ ಅಂದರೆ ಈ ರೈಟ್ ಈ ಮೂರು ರೈಟ್ಸ್ಗೂ ಅರ್ಥನೇ ಇರಲ್ಲ. ಸೊ ನಾನಿವತ್ತು ಮದರ್ ಆಫ್ ಆಲ್ ದ ರೈಟ್ಸ್ ಬಗ್ಗೆ ಮಾತಾಡ್ತಾ ಇದ್ದೇನೆ, ತಾಯಿ ಬಗ್ಗೆ ಮಾತಾಡ್ತಾ ಇದ್ದಾರೆ. ಸೊ ಲೆಟ್ ಸ್ಟಾರ್ಟ್. ನೋಡಿ, ಫಂಡಮೆಂಟಲ್ ರೈಟ್ಸ್ಗೆ ಕೆಲವೊಂದು ಫೀಚರ್ಸ್ ಇರುತ್ತೆ. ಫೀಚರ್ಸ್ ಅಂದರೆ ಅದರ ಲಕ್ಷಣಗಳೇನಂತ ಮೊದಲನೇದು ಮಾತಾಡೋದಾದರೆ, ನಮ್ಮ ಭಾರತದಲ್ಲಿರುವಂಥ ಫಂಡಮೆಂಟಲ್ ರೈಟ್ಸ್ ಇದೆ. ಸಮ್ ಆಫ್ ದ ರೈಟ್ಸ್ ಆಫ್ ಇಂಡಿಯಾ, ಇದು ಫಸ್ಟ್ ಮಾತಾಡೋಣ. ಸಮ್ ಆಫ್ ರೈಟ್ಸ್ ಇನ್ ಇಂಡಿಯಾ, ನಮ್ಮ ಭಾರತ ಸಂವಿಧಾನ ಕೊಡುವಂಥ ರೈಟ್ಸ್ ಏನಿದೆ, ಸಮ್ ಆಫ್ ದ ರೈಟ್ಸ್ ಇನ್ ಇಂಡಿಯಾ ಆರ್ ಅವೈಲೇಬಲ್ ಓನ್ಲಿ ಟು ಇಂಡಿಯನ್ಸ್, ಆರ್ ಅವೈಲೇಬಲ್ ಓನ್ಲಿ ಟು ಸಿಟಿಸನ್ಸ್. ಅಂದರೆ ನಮ್ಮ ಸಂವಿಧಾನದಲ್ಲಿ
ಆರ್ಟಿಕಲ್ 12ರಿಂದ 35ರವರೆಗೆ ಏನು ಮಾತಾಡ್ತಿದೆ ಫಂಡಮೆಂಟಲ್ ರೈಟ್ಸ್, ಅದರಲ್ಲಿ ಕೆಲವೊಂದು ಬರೀ ನಮ್ಮ ನಾಗರಿಕರಿಗೋಸ್ಕರನೇ ಮೀಸಲಾಗಿ ರಿಸರ್ವ್ ಮಾಡಿಟ್ಟಿದ್ದಾರೆ. ರಿಸರ್ವ್ ಕನ್ನಡ ಮಾಡ್ತೋಯ್ತು, ರಿಸರ್ವ್ ಮಾಡಿಟ್ಟಿದ್ದಾರೆ. ಫಾರಿನರ್ಸ್ ಬರ್ತಾರಲ್ವಾ, ಫಾರ್ ಎಕ್ಸಾಂಪಲ್ ಅಮೆರಿಕನ್ಸ್, ಚೈನೀಸ್, ಜಾಪನೀಸ್ ಟೂರಿಸ್ಟ್ಗಳು, ಅವರಿಗೆ ರೈಟ್ಸ್ ಇಲ್ಲ. ಸಮ್ ಆಫ್ ದ ರೈಟ್ಸ್ ಆರ್ ಗಿವನ್ ಓನ್ಲಿ ಟು ದ ಸಿಟಿಸನ್ಸ್ ಆ್ಯಂಡ್ ಯು ಕ್ಯಾನ್ ಮೇಕ್ ಅ ನೋಟ್ ಆಫ್ ದೆಮ್. ಆರ್ಟಿಕಲ್ 15, 16, 19, 29 and 30 these are available only to the citizens of India. ಇದು ಕೇವಲ ಭಾರತೀಯರಿಗೆ ನಮ್ಮ ಸಂವಿಧಾನ ನೀಡುವಂಥ ಹಕ್ಕುಗಳು. ನೋಟ್ ಮಾಡಿಟ್ಕೊಳ್ಳಿ, 15, 16, 19, 29 and 30 ಇದೇನು ಹಕ್ಕುಗಳೇನು ಅಂತ ಸ್ವಲ್ಪ ತಲೆ ಮಾತಾಡ್ತಾನೆ. ಇದಾದಮೇಲೆ ಸೆಕೆಂಡ್ ಒನ್, ಈ ಹಕ್ಕುಗಳೇನಿದೆ ದೀಸ್ ಆರ್ ನಾಟ್ 100% ಅಬ್ಸಲ್ಯೂಟ್ ಅಂತೂ ಅಲ್ಲ. ನಮ್ಮಲ್ಲಿ ಕೊಟ್ಟಿರುವಂಥ ಹಕ್ಕುಗಳು ಪರ್ಮನೆಂಟಾಗಿ ಸಿಗಲ್ಲ, ಬಟ್ ದೀಸ್ ಬಟ್ ಕ್ವಾಲಿಫೈಡ್ ಅಂದರೆ ರೈಟ್ ಟು ಈಕ್ವಾಲಿಟಿ ಅಂತ ನಾವು ಏನು ಹೇಳ್ತೇವೆ, ಆಲ್ ಆರ್ ಈಕ್ವಲ್ ಬಿಫೋರ್ ಲಾ ಅಂತ ಏನು ಹೇಳ್ತೇವೆ, ದಿಸ್ ಇಸ್ ನಾಟ್ 100% ಟ್ರೂ. ಯಾಕಂದರೆ ಇವಾಗ ಅರ್ಥ ಮಾಡ್ಕೊಳ್ಳಿ, ಜಸ್ಟ್ ಅಂಡರ್ಸ್ಟ್ಯಾಂಡ್. ಒಬ್ಬ ಎಕ್ಸಾಂಪಲ್ ಕೊಡ್ತೇನೆ ನೋಡಿ. ಒಬ್ಬ 30 ವರ್ಷದ ವ್ಯಕ್ತಿ ಇದ್ದಾನೆ, 30 years ವ್ಯಕ್ತಿ, ಇನ್ನೊಂದು 7 ವರ್ಷದ ಮಗು ಇದೆ, 7 years ಮಗು. ಏನಾಗುತ್ತೆ, ಈ ವ್ಯಕ್ತಿ ಒಬ್ಬನ್ನ ಸಾಯಿಸಿದರೆ, ಈ ವ್ಯಕ್ತಿ ಒಬ್ಬನ ಗುಂಡಿಟ್ಟು ಸಾಯಿಸಿದರೆ, ಇಂಟೆನ್ಷನ್ ಇಟ್ಕೊಂಡೇ ಸಾಯಿಸ್ತಾನೆ ತಾನೆ. 30 ವರ್ಷದ ಯುವಕನಿಗೆ ಯೋಚನೆ ಮಾಡೋ ಶಕ್ತಿ ಇರುತ್ತೆ, ತಲೆ ಇರುತ್ತೆ. ಸೊ ಇಫ್ he fires it then he has committed a crime of murder. ಬಟ್ 7 ವರ್ಷದ ಮಗು ಕೈಯಲ್ಲಿ ಯಾರೋ ಗನ್ ಕೊಟ್ಟಿದ್ದಾರೆ ಆಟ ಆಡೋಕ್ಕಂತ, ಅದು ಟಪ್ ಅಂತ ಫೈರ್ ಮಾಡುತ್ತೆ, ಮಗು ಯಾರೊಬ್ಬರು ಸತ್ತೋಗ್ತಾರೆ. ಇದ್ರ ಇಂಟೆನ್ಷನ್ ಇಲ್ಲಿಲ್ಲ, ಮಗು ಸಾಯಿಸ್ಬೇಕಂತ ಶೂಟ್ ಮಾಡಲಿಲ್ಲ, ಕೈ ತಪ್ಪಿ ಅಥವಾ ಗೊತ್ತಿಲ್ಲದೆ ಅಜ್ಞಾನದಲ್ಲಿ ಸಾಯಿಸಿದೆ. ಸೊ ಇದನ್ನು ಕೂಡ ಹ್ಯಾಂಗ್ ಟು ಡೆತ್ ಅಂತ ಇವನು ಕೂಡ ಗಲ್ಲಿಗೆ ಹಾಕಿ, ಈ 7 ವರ್ಷದ ಮಗುನೂ ಕೂಡ ಗಲ್ಲಿಗೆ ಹಾಕಿ ಅಂತ ಹೇಳೋಕ್ಕಾಗಲ್ಲ. ಸೊ ವಾಟ್ ದೇ ಸೇ, ಸಮ್ ಆಫ್ ದೆಮ್ ಆರ್ ನಾಟ್ ಅಬ್ಸಲ್ಯೂಟ್ ಬಟ್ ಕ್ವಾಲಿಫೈಡ್. ರೀಸನೇಬಲ್ ರೆಸ್ಟ್ರಿಕ್ಷನ್ಸ್ನ ಹಾಕ್ಬೋದು ಅಂತ ಹೇಳ್ತಾರೆ. ಸೊ ರೆಸ್ಟ್ರಿಕ್ಷನ್ಸ್ ಕ್ಯಾನ್ ಬಿ ಇಂಪೋಸ್ಡ್, ಅರ್ಥ ಆಗ್ತಿದೆಯಾ? ಆ್ಯಂಡ್ ಸೆಕೆಂಡ್ ಒನ್, ಇದೊಂದೇ ಅಲ್ಲ, ಕೆಲವೊಂದು ರೈಟ್ಸ್ನ ಸ್ಟಾಪ್ ಕೂಡ ಮಾಡ್ತಾರೆ. ಸಮ್ ಆಫ್ ದ ರೈಟ್ಸ್ ಕ್ಯಾನ್ ಬಿ ಪ್ರಿಸರ್ವ್ಡ್, ಇದು ಕೂಡ ಒಂದು ಪಾಯಿಂಟ್. ಎರಡು ಅರ್ಥ ಮಾಡ್ಕೊಳ್ಳಿ. ಫಂಡಮೆಂಟಲ್ ರೈಟ್ಸ್ ಬಗ್ಗೆ ಮಾತಾಡಬೇಕಾದ್ರೆ ಲೈಕ್ಸ್ ಕ್ಯಾನ್ ಬಿ ಟ್ರೀಟೆಡ್ ಶುಡ್ ಲೈಕ್, ಅನ್ಲೈಕ್ ಶುಡ್ ಬಿ ಟ್ರೀಟೆಡ್ ಅನ್ಲೈಕ್, ಇದ್ರ ಬಗ್ಗೆ ಮಾತಾಡ್ತೇನೆ. ಫಾರ್ ನೌ ಅಂಡರ್ಸ್ಟ್ಯಾಂಡ್, ಫಂಡಮೆಂಟಲ್ ರೈಟ್ಸ್ ಆರ್ ನಾಟ್ ಅಬ್ಸಲ್ಯೂಟ್, ಎಲ್ಲರಿಗೂ ಸಿಗಲ್ಲ, ಕ್ವಾಲಿಫೈಡ್ ಆಗಿರುತ್ತೆ, ಸ್ವಲ್ಪ ಡಿಫ್ರೆನ್ಸ್ ಇದೆ. ಈ ಎಕ್ಸಾಂಪಲ್ ಬೇರೆ ಎಕ್ಸಾಂಪಲ್ ಆಗಿತ್ತು. ಫಾರ್ ನೌ ಅಂಡರ್ಸ್ಟ್ಯಾಂಡ್, ಫಂಡಮೆಂಟಲ್ ರೈಟ್ಸ್ ಆರ್ ನಾಟ್ ಅಬ್ಸಲ್ಯೂಟ್ ಬೈ ಕ್ವಾಲಿಫೈಡ್. ಸ್ವಲ್ಪ ಮುಂದೆ ಹೋದಾಗ ಎಕ್ಸ್ಪ್ಲೇನ್ ಮಾಡ್ತೇನೆ, ಡೋಂಟ್ ವರಿ. ಮೂರನೇದು, ಈ ಫಂಡಮೆಂಟಲ್ ರೈಟ್ಸ್ ಏನಿದೆ, ವಾಟ್ ಎವರ್ ದ ಫಂಡಮೆಂಟಲ್ ರೈಟ್ಸ್ ಆರ್ ದೇರ್, ದೀಸ್ ಆರ್ ನೆಗೆಟಿವ್ ಟು ಗೌರ್ನಮೆಂಟ್. ಅಂದರೆ ಗೌರ್ನಮೆಂಟ್ ಆಫ್ ಇಂಡಿಯಾ ನಿಮ್ಗೆ ಏನಾದರೂ, ಅಥವಾ ಗೌರ್ನಮೆಂಟ್ ಆಫ್ ಕರ್ನಾಟಕ, ಒಂದು ಗೌರ್ನಮೆಂಟ್ ಆಫ್ ಇಂಡಿಯಾ ಅಥವಾ ಗೌರ್ನಮೆಂಟ್ ಆಫ್ ಕರ್ನಾಟಕ ಯಾವುದಾದ್ರೂ ಲಾ ಪಾಸ್ ಮಾಡಬೇಕಂತ ಇದ್ದರೆ, ಯಾವುದಾದ್ರೂ ಬಿಲ್ನ ಪ್ರಪೋಸ್ ಮಾಡಬೇಕಂತ ಇದ್ದರೆ, ದೇ ಹ್ಯಾವ್ ಟು ಮೇಕ್ ಶ್ಯೂರ್ ದೇ ಡೋಂಟ್ ಡಿಸ್ಟರ್ಬ್ ಯುವರ್ ಫಂಡಮೆಂಟಲ್ ರೈಟ್ಸ್. They should not disturb your fundamental rights. Best example ಕೊಡ್ತೇನೆ. There is one government which propagates Hinduism. I am a Hindu, don't worry. There is an ex-government, ಯಾವುದೋ ಒಂದು ex-government ಇದೆ ಅಂತ ಇಟ್ಕೊಳ್ಳಿ. They are saying that from tomorrow I will make sure India is only one religion. India is one religion nation ಅಂತ ಹೇಳ್ತಾರೆ. ಒಂದೇ religion nation. But you people should know, in India we have freedom of religion. ನಮ್ಮ ಭಾರತದಲ್ಲಿ ಫ್ರೀಡಮ್ ಆಫ್ ರಿಲಿಜನ್ ಇದೆ. ವೆನ್ ಐ ಟಾಕ್ ಅಬೌಟ್ ದ ರಿಲಿಜನ್ ಯು ವಿಲ್ ಗೆಟ್ ಟು ನೋ, ನಮಗೆ ಭಾರತದಲ್ಲಿ ಫ್ರೀಡಮ್ ಆಫ್ ರಿಲಿಜನ್ ಇದೆ. ಯಾವ ವ್ಯಕ್ತಿ ಯಾವ ಧರ್ಮನಾದರೂ ಪಾಟಿಸ್ಬೋದು. ಸೊ ದಿಸ್ ಪರ್ಟಿಕ್ಯುಲರ್ ಬಿಲ್ ದೇ ಆರ್ ಪಾಸಿಂಗ್ ಟು ಮೇಕ್ ಇಂಡಿಯಾ ಇಂಟು ಒನ್ ರಿಲಿಜನ್ ಈಸ್ ವಯಲೇಟಿಂಗ್ ಮೈ ಫಂಡಮೆಂಟಲ್ ರೈಟ್. ಸೊ ದಿಸ್ ಕೆನಾಟ್ ಬಿ ಪಾಸ್ಡ್. ಸೊ ಏನು ಮಾಡ್ತಿದೆ, ಫಂಡಮೆಂಟಲ್ ರೈಟ್ಸ್ ಗೌರ್ನಮೆಂಟ್ ಅಥವಾ ಪಾರ್ಲಿಮೆಂಟ್ ಪಾಸ್ ಮಾಡುವಂಥ ಬಿಲ್ಸ್ ಮೇಲೆ ಹಿಡಿತಾ ಇಟ್ಟಿದೆ. ಸೊ ಇಟ್ ಈಸ್ ನೆಗೆಟಿವ್ ಇಂಪ್ಯಾಕ್ಟ್, ಅವ್ರ ಮೇಲೆ ನೆಗೆಟಿವ್ ಹೊಡ್ತಾ ಬೀಳ್ತಿದೆ. ಗೌರ್ನಮೆಂಟ್ ಬಾಯಿಗೆ ಬಂದಂಗೆ ಮಾಡೋಕ್ಕಾಗಲ್ಲ. ಅಂಟಿಲ್ ಆ್ಯಂಡ್ ಅನ್ಲೆಸ್ ಯುವರ್ ಫಂಡಮೆಂಟಲ್ ರೈಟ್ಸ್ ಆರ್ ವಯಲೇಟೆಡ್, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ವಿಲ್ ಇಂಟರ್ಫಿಯರ್ ಆ್ಯಂಡ್ ಪುಟ್ ಅನ್ ಎಂಡ್ ಟು ಇಟ್. ಅರ್ಥ ಆಗ್ತಿದೆಯಾ? ಇದೊಂದು ಅರ್ಥ ಮಾಡ್ಕೊಳ್ಳಿ. ನೆಕ್ಸ್ಟ್ ಒನ್, ಸಮ್ ಆಫ್ ದೆಮ್ ಆರ್ ಪಾಸಿಟಿವ್. ಒನ್ ಸೆಕೆಂಡ್. ಸಮ್ ಆಫ್ ದ ಫಂಡಮೆಂಟಲ್ ರೈಟ್ಸ್ ಆರ್ ಪಾಸಿಟಿವ್ ಇನ್ ಸ್ಪಿರಿಟ್. ಪಾಸಿಟಿವ್ ಅಂದರೆ ಗೌರ್ನಮೆಂಟ್ಗೆ ಸಪೋರ್ಟ್ ಮಾಡುತ್ತೆ, ಮಾಡಪ್ಪ ಅಂತ. ವೆನ್ ಎವರ್ ಟಾಕ್ ಅಬೌಟ್ ಇಸ್ ರೈಟ್ ಟು ಎಜುಕೇಷನ್ ಏನಿದೆ, RTE, ರೈಟ್ ಟು ಎಜುಕೇಷನ್ ಇಸ್ ಅ ಫಂಡಮೆಂಟಲ್ ರೈಟ್ ಅಲ್ವಾ? ಸೊ ಗೌರ್ನಮೆಂಟ್ ಆಫ್ ಇಂಡಿಯಾ ರೈಟ್ಗೋಸ್ಕರ ಏನು ಬೇಕಾದ್ರೂ ಮಾಡ್ಬೋದು. ಸ್ಕೂಲ್ಸ್ನ ಕಟ್ಟಿಸ್ಬೋದು, ಬೇಟಿ ಪಡಾವ್ ಬೇಟಿ ಬಚಾವ್. ನಮ್ಮ ಕರ್ನಾಟಕದಲ್ಲಿ ಕಲೀನಲಿ ಅಂತ ಮಾಡ್ತಾರೆ, ಚಿನ್ನ ರಂಗಳ ಅಂತ ಮಾಡ್ತಾಳೆ, ನೆನಪಿದೆಯಾ? ಚಿಕ್ಕ ವಯಸ್ಸಲ್ಲಿ ನೀವು ಕೇಳಿರ್ತೀರಾ. ದಿಸ್ ಇಸ್ ಅ ಪಾಸಿಟಿವ್ ಸ್ಪಿರಿಟ್. ಫಂಡಮೆಂಟಲ್ ರೈಟ್ಸ್ ಪಾಸಿಟಿವ್ ಆಗೂ ಇರುತ್ತೆ, ವಿಚ್ ಎಂಪವರ್ಸ್ ದ ಪಾರ್ಲಿಮೆಂಟ್ ಟು ಟೇಕ್ ಸಮ್ ಆ್ಯಕ್ಷನ್ಸ್, ಆ್ಯಂಡ್ ನೆಗೆಟಿವ್ ಆಗಿ ಕೂಡ ಇರುತ್ತೆ, ವಿಚ್ ಸ್ಟಾಪ್ಸ್ ದ ಪಾರ್ಲಿಮೆಂಟ್ ಟು ಡೂ ಸಮ್ ಆ್ಯಕ್ಷನ್. ಅರ್ಥ ಮಾಡ್ಕೊಳ್ಳಿ. ಫಂಡಮೆಂಟಲ್ ರೈಟ್ಸ್ ಆರ್ ಬೋತ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್, ಬಟ್ ಮೆಜಾರಿಟಿ ಆರ್ ನೆಗೆಟಿವ್. Majority of them are negative. One important positive one is definitely right to education. And held there, some of the rights are available only to the Indians
ಅಬ್ಸಲ್ಯೂಟ್ ನಾಟ್ ಕ್ವಾಲಿಫೈಡ್ ರೀಸನೇಬಲ್ ರೆಸ್ಟ್ರಿಕ್ಷನ್ಸ್ನ ಹಾಕ್ಬೋದು. ಇದ್ರ ಬಗ್ಗೆ ಎಕ್ಸಾಂಪಲ್ ಕೊಡ್ತೇನೆ. ರಿಸರ್ವೇಷನ್ಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ದಿಸ್. ಐ ಟಾಕ್ ಅಬೌಟ್ ಇಟ್. ಆ್ಯಂಡ್ ಫಂಡಮೆಂಟಲ್ ರೈಟ್ಸ್ ಆರ್ ಪಾಸಿಟಿವ್ ಟು ಆಸ್ ವೆಲ್ ಆಸ್ ನೆಗೆಟಿವ್. ಇದು ಅರ್ಥ ಆಯ್ತಾ? ಆ್ಯಂಡ್ ನಾಲ್ಕನೇದು, ಫಂಡಮೆಂಟಲ್ ರೈಟ್ಸ್ ಆರ್ ನಾಟ್ ಸ್ಯಾಕ್ರೋಸ್ಯಾಂಟ್ ಅಂತ ಹೇಳ್ತಾರೆ. ಆರ್ ನಾಟ್ ಸ್ಯಾಕ್ರೋಸ್ಯಾಂಟ್. ಸ್ಯಾಕ್ರೋಸ್ಕ್ಯಾಂಟ್ ಅಂದರೆ ದಟ್ ಡಸಂಟ್ ಚೇಂಜ್ ಅಂತ. ಈಸ್ ಇಟ್ ಪರ್ಮನೆಂಟ್ ಅಂತ? ನೋ. ಫಂಡಮೆಂಟಲ್ ರೈಟ್ಸ್ ಪರ್ಮನೆಂಟ್ ಅಲ್ಲ, ಇರೋದು ಹಾಗೆ ಇರಲ್ಲ. ದೇ ಕ್ಯಾನ್ ಬಿ ಚೇಂಜ್ಡ್. ಇದನ್ನ ಚೇಂಜ್ ಮಾಡೋ ಅಧಿಕಾರ ಇರೋದು ಕೂಡ. ದೇ ಕ್ಯಾನ್ ಬಿ ಚೇಂಜ್ಡ್ ಆರ್ ಅಮೆಂಡೆಡ್. ಇವನ್ನ ಅಮೆಂಡ್ ಮಾಡ್ಬೋದು ಅಂತ ಹೇಳ್ತಾರೆ. ದೇ ಕ್ಯಾನ್ ಬಿ ಅಮೆಂಡೆಡ್ ಅಂಡರ್ ಆರ್ಟಿಕಲ್ 368. ಸ್ಪೆಷಲ್ ಮೆಜಾರಿಟಿ 2/3 ಪೀಪಲ್ ಪ್ರೆಸೆಂಟ್ ಆ್ಯಂಡ್ ವೋಟಿಂಗ್ ಪ್ಲಸ್ ಅಬ್ಸಲ್ಯೂಟ್ ಮೆಜಾರಿಟಿ ಗೊತ್ತಿದೆ ಅಂತ ಅಂದ್ಕೊಳ್ತೇನೆ. ಸೊ ಫಂಡಮೆಂಟಲ್ ರೈಟ್ಸ್ ಏನಿದೆ, ದೀಸ್ ಆರ್ ನಾಟ್ ಸ್ಯಾಕ್ರೋಸ್ಯಾಂಟ್, ಅಂದರೆ ಚೇಂಜೇ ಆಗಲ್ಲ ಅಂತ ಅಲ್ಲ. ದೇ ಕ್ಯಾನ್ ಬಿ ಚೇಂಜ್ಡ್ ಅಂಡರ್ ಆರ್ಟಿಕಲ್ 368, ಬಟ್ ಪ್ರತಿಯೊಂದನ್ನು ಚೇಂಜ್ ಮಾಡೋಕ್ಕಾಗಲ್ಲ. ಇದಕ್ಕೂ ಕೂಡ ಸುಪ್ರೀಂ ಕೋರ್ಟ್ ರೆಸ್ಟ್ರಿಕ್ಟ್ ಮಾಡುತ್ತೆ. ವೆನ್ ಐ ಟಾಕ್ ಅಬೌಟ್ ಸಮ್ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ಸ್ ಅವಾಗ ಗೊತ್ತಾಗುತ್ತೆ. ಸ್ವಲ್ಪ ಮುಂದೆ ಮಾತಾಡೋಣ. ಫಾರ್ ನೌ ಅಂಡರ್ಸ್ಟ್ಯಾಂಡ್, ಫಂಡಮೆಂಟಲ್ ರೈಟ್ಸ್ನ ಚೇಂಜ್ ಮಾಡಬಹುದು. ರೈಟ್ ಟು ಪ್ರಾಪರ್ಟಿ ಅಂತ ಒಂದಿತ್ತು, ದಿಸ್ ವಾಸ್ ಅ ಫಂಡಮೆಂಟಲ್ ರೈಟ್, ಇವಾಗಿಲ್ಲ. ಇದ್ರ ಬಗ್ಗೆ ಸ್ವಲ್ಪ ಹೊತ್ತಲ್ಲಿ ಮಾತಾಡ್ತಾನೆ. ನೆಕ್ಸ್ಟ್ 5th ಪಾಯಿಂಟ್, ನಿಮಗೆ ಫಂಡಮೆಂಟಲ್ ರೈಟ್ಸ್ ಏನಿದೆ, ನಮಗೆ ಫಂಡಮೆಂಟಲ್ ರೈಟ್ ಏನಿದೆ, ಫಂಡಮೆಂಟಲ್ ರೈಟ್, ಹೂ ವಿಲ್ ಗ್ಯಾರಂಟಿ ಇಟ್? ಇದು ಕಾನ್ಸ್ಟಿಟ್ಯೂಷನಲ್ಲಿ ಬರ್ದಿದ್ದಾರೆ ಸರ್, ಪವನ್ ಸರ್. ಹೌದು, ಆರ್ಟಿಕಲ್ 12 to 35 ಅಂತ ಇದನ್ನ ಕಾನ್ಸ್ಟಿಟ್ಯೂಷನಲ್ಲಿ ಬರ್ದಿದ್ದಾರೆ. ಬರೆದ್ರೆ ಸಾಕಾಗತ್ತಾ? ಇದನ್ನ ಇಂಪ್ಲಿಮೆಂಟ್ ಮಾಡಬೇಕಲ್ವಾ ಸರ್? ಇದನ್ನು ಸೇವ್ ಮಾಡಬೇಕಲ್ವಾ ಸರ್? ಇದು ಜನರಿಗೆ ತಲುಪಬೇಕಲ್ವಾ ಸರ್? ಯಾರು ಮಾಡ್ತಾರೆ ಅಂದರೆ, ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಇಸ್ ದ ಗ್ಯಾರಂಟರ್. ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಇಸ್ ದ ಗ್ಯಾರಂಟರ್ ಆಫ್ ದ ಫಂಡಮೆಂಟಲ್ ರೈಟ್ಸ್. ನೀವು ಸಾಲ ತಗೊಳಕ್ಕೆ ಹೋದಾಗ ಗ್ಯಾರಂಟಿ ನಾನು ಇಡ್ತೇನೆ ಅಂತ ಹೇಳ್ತಿರಲ್ಲ, ಅಂಥ ಗ್ಯಾರಂಟಿ ಕೊಡೋದು ಯಾರು? ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಕೊಡುತ್ತೆ. ಯಾರಾದರೂ ನಿಮ್ಮ ಫಂಡಮೆಂಟಲ್ ರೈಟ್ನ ಜೊತೆ ಆಟ ಆಡಿದ್ರೆ, ಯು ಕ್ಯಾನ್ ಡೈರೆಕ್ಟ್ಲಿ ಗೋ ಟು ಡೆಲ್ಲಿ, ಹೈಕೋರ್ಟು, ಡಿಸ್ಟ್ರಿಕ್ಟ್ ಕೋರ್ಟ್ ಎಲ್ಲ ಮಾಡ್ತೋಗಿ, ಡೈರೆಕ್ಟ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾಗೆ ಹೋಗಿ ಕ್ವೆಶನ್ ಮಾಡ್ಬೋದು. ಇಫ್ ಎನಿ ಒನ್ ಈಸ್ ವೈಲೇಟಿಂಗ್ ಯುವರ್ ಫಂಡಮೆಂಟಲ್ ರೈಟ್, ಸುಪ್ರೀಂ ಕೋರ್ಟ್ ವಿಲ್ ಹಿಯರ್ ಯುವರ್ ಕೇಸ್. ದ್ಯಾಟ್ಸ್ ದ ಪವರ್ ಆಫ್ ಫಂಡಮೆಂಟಲ್ ರೈಟ್ಸ್. ಅರ್ಥ ಮಾಡ್ಕೊಳ್ಳಿ ಎಷ್ಟು ಇಂಪಾರ್ಟೆನ್ಸ್ ಇದೆ. ಸೊ ಸುಪ್ರೀಂ ಕೋರ್ಟ್ ಇಸ್ ನೌನ್ ಎಸ್ ಗ್ಯಾರಂಟರ್ ಆಫ್ ದ ಫಂಡಮೆಂಟಲ್ ರೈಟ್ಸ್. ಪಕ್ಕಾ ಗ್ಯಾರಂಟಿ ಗುರು ನಾನು, ನಿನ್ನ ಫಂಡಮೆಂಟಲ್ ರೈಟ್ಗೆ ಶ್ಯೂರಿಟಿ ನಾನು ಅಂತ ಯಾರು ಹೇಳ್ತಾರೆ? ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಹೇಳ್ತಿದೆ. ನೆಕ್ಸ್ಟ್ ಒನ್, ಜಸ್ಟಿಸಿಯೇಬಲ್ ಇನ್ ನೇಚರ್. ಜಸ್ಟಿಸಿಯೇಬಲ್ ಇನ್ ನೇಚರ್ ಅಂದರೆ ಏನು? ಯಾವುದಾದ್ರು ಫಂಡಮೆಂಟಲ್ ರೈಟ್ ಎಲ್ಲಾದರೂ ಇಂಪ್ಲಿಮೆಂಟ್ ಆಗದೇ ಇದ್ದಾರೆ, ಯಾವುದಾದ್ರು ಫಂಡಮೆಂಟಲ್ ರೈಟ್ ಇಂಪ್ಲಿಮೆಂಟ್ ಆಗದೇ ಇದ್ದಾರೆ. ಫಾರ್ ಎಕ್ಸಾಂಪಲ್, ನಿಮ್ಮೂರಿನ ಜನಗಳು ಹುಡುಗಿರನ್ನ ಸ್ಕೂಲ್ಗೆ ಹೋಗೋಕ್ಕೆ ಬಿಡ್ತಾನೆ ಇಲ್ಲ ಅಂತ ಇಟ್ಕೊಳ್ಳಿ. ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಪೆಟಿಷನ್ಸ್ನ ಪಾಸ್ ಮಾಡುತ್ತೆ. ದೇ ವಿಲ್ ಗಿವ್ ಅ ಜಡ್ಜ್ಮೆಂಟ್. ಆ ಊರಲ್ಲಿರೋರು ಎಲ್ಲರೂ ಎತ್ತಿಸಾದ್ರೂ ಸರಿ, ನಿಮ್ಮೂರಲ್ಲಿರೋ ಪ್ರತಿಯೊಬ್ಬರನ್ನು ಹೊಡೆದಾಕಾದ್ರೂ ಸರಿ, ನಿಮ್ಮನ್ನು ಸ್ಕೂಲಿಗೆ ಕಳಿಸುತ್ತೆ. ಬಿಕಾಸ್ ದೇ ಆರ್ ಜಸ್ಟಿಸಿಯಬಲ್ ಇನ್ ನೇಚರ್. ಕೋರ್ಟ್ಸ್ ವಿಲ್ ಎನ್ಫೋರ್ಸ್ ದೆಮ್. ದೇ ಕ್ಯಾನ್ ಬಿ ಎನ್ಫೋರ್ಸ್ಡ್ ಬೈ ಲಾ. ಎಲ್ಲಾದರೂ ಯಾರ್ದಾದ್ರೂ ಫಂಡಮೆಂಟಲ್ ರೈಟ್ ವೈಲೇಟ್ ಆಗ್ತಿದ್ರೆ, ದ ಕೋರ್ಟ್ ವಿಲ್ ಆರ್ಡರ್ ದ ಪೊಲೀಸ್, ದ ಕೋರ್ಟ್ ವಿಲ್ ಆರ್ಡರ್ ದ ಪಾರ್ಲಿಮೆಂಟ್, ದ ಕೋರ್ಟ್ ವಿಲ್ ಆರ್ಡರ್ ದ ಗವರ್ನಮೆಂಟ್ ಅಫಿಷಿಯಲ್ಸ್ ಟು ಇಂಪ್ಲಿಮೆಂಟ್ ಇಟ್. ನಿಮ್ಮೂರಲ್ಲಿ ಅನ್ಟಚಬಿಲಿಟಿನ ಪ್ರಿಫರ್ ಮಾಡ್ತಾ ಇದ್ರೆ, ಅದೇ ಬ್ಯಾಕ್ವರ್ಡ್ ಕ್ಲಾಸಸ್ನ ಕೆಲವೊಂದು ಹಳ್ಳಿಗಳಲ್ಲಿ ಮುಟಾಕೆ ಬಿಡಲ್ಲ, ಇವಾಗಲೂ ಕೂಡ ಅಂಥದ್ದಿದ್ರೆ, ನಿಮ್ಮನ್ನು ಸ್ಕೂಲ್ಗೆ ಹೋಗೋಕ್ಕೆ ತಡೀತಾ ಇದ್ರೆ, ದ ಕೋರ್ಟ್ಸ್ ಆರ್ ಓಪನ್. ಜಸ್ಟ್ ಗೋ ಆ್ಯಂಡ್ ಟೆಲ್ ದೆಮ್. ಟಕ್ ಅಂತ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾರೆ. ಬಿಕಾಸ್ ದೇ ಆರ್ ಜಸ್ಟಿಸೇಬಲ್. ದೇ ಕ್ಯಾನ್ ಬಿ ಎನ್ಫೋರ್ಸ್ಡ್ ಬೈ ದ ಲಾ. ಸುಪ್ರೀಂ ಕೋರ್ಟ್ ಪೆಟಿಷನ್ಸಿಂದ ಪಾಸ್ ಮಾಡಿಕೊಡುತ್ತೆ. ರಿಟ್ ಪೆಟಿಷನ್ಸ್ ಎಲ್ಲ ಇದೆ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ 7th ಒನ್, ದಿಸ್ ಎನ್ಕರೇಜ್ ಪೊಲಿಟಿಕಲ್ ಡೆಮೋಕ್ರಸಿ. ಇದರಿಂದ ಏನು ಪ್ರೊಡ್ಯೂಸ್ ಆಗುತ್ತೆ? ಪೊಲಿಟಿಕಲ್ ಡೆಮೋಕ್ರಸಿ ಅಷ್ಟೇ. ಪೊಲಿಟಿಕಲ್ ಡೆಮೋಕ್ರಸಿ ಅಂದರೆ ಪ್ರತಿಯೊಬ್ಬರಿಗೂ ತಮ್ಮ ಹಕ್ಕು ಸಿಗುತ್ತೆ, ಪೊಲಿಟಿಕಲ್ ಹಕ್ಕುಗಳು. ಆ್ಯಂಡ್ ಇಷ್ಟು ಸಾಕಾಗಲಿಲ್ಲ ಅಂದರೆ ಲಾಸ್ಟ್ ಒನ್, ದೇ ಕ್ಯಾನ್ ಬಿ ವಯಲೇಟೆಡ್. ಅಂದರೆ ಕೆಲವೊಂದು ಪ್ರಾವಿಷನ್ಸ್ನ ವಯಲೇಟ್ ಮಾಡ್ಬೋದು. ದೇ ಕ್ಯಾನ್ ಪುಟ್ ಅ ಸ್ಟಾಪ್ ಡ್ಯೂರಿಂಗ್ ನ್ಯಾಷನಲ್ ಎಮರ್ಜೆನ್ಸಿ. ಯಾವಾಗ ನ್ಯಾಷನಲ್ ಎಮರ್ಜೆನ್ಸಿ ಇರುತ್ತಲ್ವ, ಆ ಟೈಮಲ್ಲಿ ಬೇಕಿದ್ರೆ ಸ್ಟಾಪ್ ಮಾಡ್ಬೋದು. ಇಂದಿರಾ ಗಾಂಧಿ ಟೈಮಲ್ಲಿ ಕೂಡ ಇದಾಗಿತ್ತು. ವೆನ್ ಎವರ್ ದರ್ ಇಸ್ ನ್ಯಾಷನಲ್ ಎಮರ್ಜೆನ್ಸಿ, ಎಲ್ಲೋ ಬಾಂಬ್ ಬ್ಲಾಸ್ಟ್ ಆಗಿದೆ, ಜನಗಳನ್ನ ರೂಮಲ್ಲಿ ಇಡಕ್ಕೆ ಹೇಳ್ತಾ ಇದ್ದಾರೆ, ಅಂಥ ಟೈಮಲ್ಲಿ ಇಟ್ ಈಸ್ ಪಾಸಿಬಲ್. ಕರ್ಫ್ಯೂ ಆಗ್ತಾರೆ ಗೊತ್ತಾ? ಕರ್ಫ್ಯೂ ಆಗಿದಾಗ ಯು ಡೋಂಟ್ ಹ್ಯಾವ್ ದ ರೈಟ್ ಟು ಮೂವ್. 4 ಜನಕ್ಕಿಂತ ಜಾಸ್ತಿ ಜನ ಮೂವ್ ಆಗಬಾರ್ದು. ಅಂಥ ಸಿಚುವೇಷನಲ್ಲಿ ಕ್ರೈಸಿಸ್ ಆದಾಗ ಡೆಫಿನೆಟ್ಲಿ ಫಂಡಮೆಂಟಲ್ ರೈಟ್ಸ್ನ ಕಿತ್ಕೋಬೋದು ಅಂತ ಹೇಳ್ತಿದ್ದಾರೆ. ಸೊ ವಾಟ್ ಆರ್ ದ 7 ಕೀ ಫೀಚರ್ಸ್? ಫಸ್ಟ್ ಒನ್, ಸಮ್ ರೈಟ್ಸ್ ಆರ್ ಅವೈಲೇಬಲ್ ಓನ್ಲಿ ಟು ದ ಸಿಟಿಸನ್ಸ್ ಆಫ್ ಇಂಡಿಯಾ. ಅಬ್ಸಲ್ಯೂಟ್ ನಾಟ್ ಕ್ವಾಲಿಫೈಡ್ ಅಂದರೆ ಇದೆ, ಬಟ್ ಕೆಲವೊಂದು ಕಂಡೀಷನ್ಸ್ನ ಹಾಕ್ಬೋದಂತ. ಆ್ಯಂಡ್ ನೆಕ್ಸ್ಟ್, ನೆಗೆಟಿವ್ ಆನ್ ದ ಗವರ್ನಮೆಂಟ್ ಫಂಡಮೆಂಟಲ್ ರೈಟ್ಸ್ ವೈಲೇಟ್ ಆದರೆ ಯಾವ ಆರ್ಟಿಕಲ್ಲು ಪಾಸ್ ಆಗಲ್ಲ, ಬಟ್ ಸಮ್ ಆಫ್ ದೆಮ್ ಎನ್ಕರೇಜ್ ದ ಗವರ್ನಮೆಂಟ್ ಟು ಟೇಕ್ ಸಮ್ ಆ್ಯಕ್ಷನ್ಸ್. ಫಂಡಮೆಂಟಲ್ ರೈಟ್ಸ್ ಆರ್ ನಾಟ್ ಸ್ಯಾಕ್ರೋಸ್ಯಾಂಟ್ ಅಂದರೆ ಚೇಂಜ್ ಆಗಲ್ಲ ಅಂತ ಅಲ್ಲ, ದೇ ಕ್ಯಾನ್ ಬಿ ಅಮೆಂಡೆಡ್. ಫಂಡಮೆಂಟಲ್ ರೈಟ್ಸ್ ಆರ್ ಗ್ಯಾರಂಟಿಡ್ ಬೈ ದ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ಜಸ್ಟಿಸಿಯಬಲ್ ಇನ್ ನೇಚರ್. ಯಾವುದಾದ್ರು ಊರಲ್ಲಿ ಫಂಡಮೆಂಟಲ್ ರೈಟ್ ಇಲ್ಲ ಅಂದರೆ ಕೋರ್ಟ್ ವಿಲ್ ಆರ್ಡರ್, ಟೇಕ್ ದ ಆ್ಯಕ್ಷನ್ ಟು ಇಂಪ್ಲಿಮೆಂಟ್ ಇಟ್. ಪೊಲಿಟಿಕಲ್ ಡೆಮೋಕ್ರಸಿನ ಎನ್ಕರೇಜ್ ಮಾಡುತ್ತೆ. ಆ್ಯಂಡ್ ಕ್ಯಾನ್ ಬಿ ವಯಲೇಟೆಡ್ ಡ್ಯೂರಿಂಗ್ ನ್ಯಾಷನಲ್ ಎಮರ್ಜೆನ್ಸಿ. ದೀಸ್ ಆರ್ ದ ಫೀಚರ್ಸ್ ಆಫ್ ವಾಟ್? ಫಂಡಮೆಂಟಲ್ ರೈಟ್ಸ್. ಇಷ್ಟು ಅರ್ಥ ಆಗಿದೆ ಅಂತ ಹೇಳ್ಕೊಳ್ತಾನೆ. ಆ್ಯಂಡ್ ಲಾಸ್ಟ್ ಒನ್,
They put a check on arbitrary action of the state. ಆ್ಯಕ್ಷನ್ ಆಫ್ ಸ್ಟೇಟ್ ಅಂದರೆ ಆರ್ಬಿಟ್ರರಿ ಏನು ಗೊತ್ತಾ? ನಾನೇ ಹೀರೋ, KGF ಅಲ್ಲಿ ರಾಕಿ ಬಾಯ್ ಹೇಳ್ತಾರಲ್ಲ, ನನ್ನ ಮುಂದೆ ಗರುಡ ಇರ್ತಾರೆ ಗೊತ್ತಾ? ಗರುಡ ಏನು ಬೇಕಾದ್ರೂ ಅದು ಮಾಡ್ತಾರೆ, ಅಲ್ಲಿರೋ ಪ್ರಜೆಗಳು ಸಫರ್ ಆಗ್ತಾರೆ. ಇಲ್ಲಿ ಗರುಡ ಯಾರು? ಗೌರ್ನಮೆಂಟ್. ಅರ್ಥ ಮಾಡ್ಕೊಳ್ಳಿ, ಗರುಡ ಇಸ್ ಗೌರ್ನಮೆಂಟ್. ಆ ಪ್ರಜೆಗಳು ಯಾರು? ಅಲ್ಲಿದ್ದಂಥ 20,000 ಪ್ರಜೆಗಳು ಸಿಟಿಸನ್ಸ್. ಸೊ ಗೌರ್ನಮೆಂಟ್ ಕ್ಯಾನ್ ನಾಟ್ ಇಂಪೋಸ್ ಇಟ್ಸ್ ಪವರ್ ಆನ್ ದ ಸಿಟಿಸನ್ಸ್. ಚೆಕ್ ಇಡತ್ತೆ, ಚೆಕ್ ಮೇಡ್ತಾರ, ಚೆಕ್ ಇಡ್ತಾ ಹೋಗುತ್ತೆ. ಏನಾದರೂ ಗೌರ್ನಮೆಂಟ್ ಜಾಸ್ತಿ ಆಡಿದ್ರೆ ಎವ್ರಿವೇರ್ ದರ್ ಇಸ್ ಅ ಚೆಕ್. ಸೊ ದಿಸ್ ವಿಲ್ ಸ್ಟಾಪ್ ದ ಆರ್ಬಿಟ್ರರಿ ಆಕ್ಷನ್ ಆಫ್ ದ ಸ್ಟೇಟ್. ಆರ್ಬಿಟ್ರರಿ ಅಂದರೆ ನಾನೇ ಅಂತ ಹೇಳ್ತಿರ್ತಾರೆ, ಅದೆಲ್ಲ ನಡೆಯಲ್ಲ. ದಟ್ ಈಸ್ ನಾಟ್ ಪಾಸಿಬಲ್ ಇನ್ ಮೈ ಕಂಟ್ರಿ. ಸೊ ದಿಸ್ ಈಸ್ ಆಲ್ ಅಬೌಟ್ ಫಂಡಮೆಂಟಲ್ ರೈಟ್ಸ್ ಕ ಬೇಸಿಕ್ಸ್. ಅರ್ಥ ಆಗಿದೆ ಅಂತ ಅನ್ಕೊಳ್ತೇನೆ. ಇಫ್ ದಿಸ್ ಈಸ್ ಡನ್, ಸೊ ನೌ ಐ ವಿಲ್ ಗೋ ಟು ದ ನೆಕ್ಸ್ಟ್ ಇಂಪಾರ್ಟೆಂಟ್ ಟಾಪಿಕ್. ಆರ್ಟಿಕಲ್ಸ್ ಆಫ್ ದ ಫಂಡಮೆಂಟಲ್ ರೈಟ್ಸ್. ಒನ್ ಬೈ ಒನ್ ಆರ್ಟಿಕಲ್ಸ್ನ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ನೋಡಿ, ಐ ವಿಲ್ ಟೇಕ್ 2 videos ಫಾರ್ ದಿಸ್. 2 ವಿಡಿಯೋ ತೊಗೊಳ್ತೇನೆ, ಬಿಕಾಸ್ ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಆ್ಯಂಡ್ ಯು ಪೀಪಲ್ ಶುಡ್ ಮೇಕ್ ಶ್ಯೂರ್ ಎವ್ರಿ ಒನ್ ಸೀಸ್ ದಿಸ್. ಪ್ರತಿಯೊಬ್ಬರಿಗೂ ತಮ್ಮ ಹಕ್ಕುಗಳು ಗೊತ್ತಿರಬೇಕು. ಓಕೆ, ಸೊ ನಾವು ಅರ್ಥ ಮಾಡ್ಕೊಳ್ಳಿ, ಫಂಡಮೆಂಟಲ್ ರೈಟ್ ವಯಲೇಟ್ ಆದರೆ, ಅಂಡರ್ಸ್ಟ್ಯಾಂಡ್ ಒನ್ ಥಿಂಗ್, ಫಂಡಮೆಂಟಲ್ ರೈಟ್ ವಯಲೇಟ್ ಆದರೆ ಇಟ್ ಈಸ್ ಆಲ್ವೇಸ್ ಪರ್ಸನ್ ವರ್ಸಸ್ ಸ್ಟೇಟ್ ಕೇಸ್ ಬುಡಕ್ಕಾಗತ್ತೆ. ಪರ್ಸನ್ ವರ್ಸಸ್ ದ ಸ್ಟೇಟ್. ಫಾರ್ ಎಕ್ಸಾಂಪಲ್ ಏನಂತ ಹೇಳ್ತಾನೆ? ಫಾರ್ ಎಕ್ಸಾಂಪಲ್ ಅರ್ಥ ಮಾಡ್ಕೊಳ್ಳಿ, ಗೌರ್ನಮೆಂಟ್ ಇದೆ ಅಲ್ವಾ? ಗೌರ್ನಮೆಂಟ್ ಕನ್ಸಿಸ್ಟ್ ಆಫ್ ವಾಟ್? ಪ್ರೆಸಿಡೆಂಟ್ ಇರ್ತಾರೆ, ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕೂಡ ಇರ್ತಾರೆ, ಪ್ರೈಮ್ ಮಿನಿಸ್ಟರ್ ಕೂಡ ಇರ್ತಾರೆ, POM, ಪ್ರೈಮ್ ಮಿನಿಸ್ಟರ್ ಆಫ್ PMO ಆಫೀಸ್, PMO ಅದು ಆ್ಯಕ್ಚುಲಿ, ಆ್ಯಂಡ್ ಕೌನ್ಸಿಲ್ ಆಫ್ ಮಿನಿಸ್ಟರ್ಸ್ ಇರ್ತಾರೆ. ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಮಿನಿಸ್ಟರ್ಸ್ ಕೆಳಗೆ ಹೋಮ್ ಮಿನಿಸ್ಟರ್, ಎಕ್ಸಾಂಪಲ್ ಹೋಮ್ ಮಿನಿಸ್ಟರ್ ಇರ್ತಾರೆ. ಇವ್ರ ಕೆಳಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬರುತ್ತೆ. ಹೋಮ್ ಮಿನಿಸ್ಟರ್ ಕೆಳಗೆ, ಹೋಮ್ ಅಫೇರ್ಸ್ ಕೆಳಗೆ ಪೊಲೀಸ್ ಡಿಪಾರ್ಟ್ಮೆಂಟ್ ಬರುತ್ತೆ. ಇದರಲ್ಲಿ SI, PSI, ACP, GCP ಎಲ್ಲರೂ ಬರ್ತಾರೆ. ಜಸ್ಟ್ ಇಮ್ಯಾಜಿನ್, ಲಾಕಪ್ ಡೆತ್ತಲ್ಲಿ ಒಬ್ಬನ ಹೊಡೆದಾಕ್ಬಿಟ್ರು. ದೇರ್ ವಾಸ್ ಲಾಕಪ್ ಡೆತ್. ಎಕ್ಸಾಂಪಲ್, ಲಾಕಪ್ ಡೆತ್ ಆಯಿತು. ವೆನ್ ಲಾಕಪ್ ಡೆತ್ ಹ್ಯಾಪನ್ಸ್, ಕೇಸ್ ಬುಕ್ ಆಗುತ್ತಲ್ವ ಕೋರ್ಟಲ್ಲಿ. ಇಟ್ ಡಸಂಟ್ ಬುಕ್ ಲೈಕ್ ನಾನು ವಿಕ್ಟಿಮ್ ಯಾರು? ನಾನು ಪವನ್ ಅನ್ನೋನು ಸತ್ತೋಗಿದ್ದಾನೆ. ಪವನ್ ಈಸ್ ಡೆಡ್, ನಾನು ಸತ್ತೋಗಿದ್ದಾನೆ. ಸೊ ನನ್ನ ತಾಯಿ ಮಂಜುಳಾ ಅವರು ಕೇಸ್ ಬುಕ್ ಮಾಡ್ತಾರೆ. ಸೊ ಕೇಸ್ ಹೇಗೆ ಬುಕ್ ಆಗುತ್ತೆ? ಮಂಜುಳಾ ವರ್ಸಸ್ ಅಂದರೆ ಮಂಜುಳಾ ನಮ್ಮ ತಾಯಿ ವರ್ಸಸ್ ನಾಟ್ SI ಆಫ್ ಗುಲ್ಬರ್ಗ. ಹಿಂಗೆ ಬುಕ್ ಆಗಲ್ಲ ಅದು. ಇಟ್ ಡಸಂಟ್ ಬುಕ್ ಲೈಕ್ ದಿಸ್. ಗುಲ್ಬರ್ಗದಲ್ಲಿರೋ SI ಸಾಯಿಸಿದಂಥ ಕೇಸ್ ಬುಕ್ ಆಗಲ್ಲ. ದ ಕೇಸ್ ಬುಕ್ಸ್ ಲೈಕ್ ಮಂಜುಳಾ ವರ್ಸಸ್ ಸ್ಟೇಟ್ ಅಂತ ಬುಕ್ ಆಗುತ್ತೆ. ಇಟ್ಸ್ ಅ ಕೇಸ್ ಅಗೇನ್ಸ್ಟ್ ದ ಸ್ಟೇಟ್. ಗವರ್ನಮೆಂಟ್. ಇಟ್ಸ್ ದ ಸ್ಟೇಟ್ ಅಂದರೆ ಏನಂತ ಮಾತಾಡ್ತಾನೆ ಈಗ. ವಾಟ್ ಈಸ್ ಸ್ಟೇಟ್ ಅಂತ ಮಾತಾಡ್ತಾನೆ. ಬಟ್ ನಾವು ಅಂಡರ್ಸ್ಟ್ಯಾಂಡ್, ವೆನ್ ಎವರ್ ಯು ಆರ್ ಫೈಟಿಂಗ್ ಫಾರ್ ಯೋರ್ ಫಂಡಮೆಂಟಲ್ ರೈಟ್ಸ್, ಯು ಆರ್ ಫೈಟಿಂಗ್ ಅಗೇನ್ಸ್ಟ್ ದ ಸ್ಟೇಟ್, ಯು ಆರ್ ಫೈಟಿಂಗ್ ಅಗೇನ್ಸ್ಟ್ ದ ಸಿಸ್ಟಮ್. ಅರ್ಥ ಆಗ್ತಿದೆಯಾ? ಸೊ ನಾವು ಲೆಟ್ಸ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ಸ್ಟೇಟ್. ನೋಡಿ, ಇದು ಚಿಕ್ಕ ವಿಷಯ ಅಂತೂ ಅಲ್ಲ. ಇಟ್ಸ್ ನಾಟ್ ಅಟ್ ಆಲ್ ಅ ಸ್ಮಾಲ್ ಮ್ಯಾಟರ್. ಗವರ್ನಮೆಂಟ್ ಕಡೆಯಿಂದ ಎಲ್ಲರೂ ಸಾವಾಯಿತು ಅಂದರೆ ಯು ಆರ್ ಫೈಟಿಂಗ್ ಅಗೇನ್ಸ್ಟ್ ದ ಸಿಸ್ಟಮ್. ದಟ್ ಸಿಸ್ಟಮ್ ಇಸ್ ಕಾಲ್ಡ್ ಎ ಸ್ಟೇಟ್. ಹೇಳ್ತೀವಲ್ಲ, ಸಿಸ್ಟಮ್ಗೆ ಹೋಗಿ ಸರ್ವ್ ಮಾಡ್ತೇವೆ, ವಿ ವಿಲ್ ಚೇಂಜ್ ದ ಸಿಸ್ಟಮ್ ಅಂತ. ವಾಟ್ ಈಸ್ ದಟ್ ಸಿಸ್ಟಮ್? ಆ ಸಿಸ್ಟಮ್ ಏನಂತ ಅರ್ಥ ಮಾಡ್ಕೊಳ್ಳಿ. ಆರ್ಟಿಕಲ್ 12 ಏನಿದೆ, ಡಿಫೈನ್ಸ್ ದ ವರ್ಡ್ ಸ್ಟೇಟ್ ಅಂದರೆ ಏನು ಅಂತ ಆರ್ಟಿಕಲ್ 12 ಎಕ್ಸ್ಪ್ಲೇನ್ ಮಾಡುತ್ತೆ. ಬಿಕಾಸ್ ನಾವು ಯು ಆರ್ ಫೈಟಿಂಗ್ ಅಗೇನ್ಸ್ಟ್ ಹೂಮ್? ದ ಸ್ಟೇಟ್. ಫಂಡಮೆಂಟಲ್ ರೈಟ್ನ ಕಿತ್ಕೊಳ್ಳೋ ಅಧಿಕಾರ ಇರೋದು ಯಾರಿಗೆ? ಸ್ಟೇಟ್ಗೆ. ಸ್ಟೇಟ್ ಅಂದರೆ ಇಲ್ಲಿ ಕರ್ನಾಟಕ ಸ್ಟೇಟ್, ಆಂಧ್ರ ಪ್ರದೇಶ್ ಸ್ಟೇಟ್ ಅಲ್ಲ. ಸ್ಟೇಟ್ ಈಸ್ ಸಮಥಿಂಗ್. ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಸ್ಟೇಟ್ ಅಂದರೆ ಇಂಡಿಯಾ ಅಂತ. ಅದು ಹೇಗೆ ಅಂತ ಎಕ್ಸ್ಪ್ಲೇನ್ ಮಾಡ್ತೇನೆ. ಇಟ್ ಡಸಂಟ್ ಯೂಸ್ ದ ವರ್ಡ್ ಇಂಡಿಯಾ. ನಾವಿಲ್ಲಿ ಇಂಡಿಯಾ ಅನ್ನೋ ವರ್ಡ್ನ ಯೂಸ್ ಮಾಡ್ತಿಲ್ಲ. ವಿ ಆರ್ ಯೂಸಿಂಗ್ ದ ವರ್ಡ್ ಎಸ್ ಸ್ಟೇಟ್. ಸಿ, ಅಕಾರ್ಡಿಂಗ್ ಟು ಆರ್ಟಿಕಲ್ 12, ವಾಟ್ ಈಸ್ ಸ್ಟೇಟ್? ಎನಿಥಿಂಗ್ ದಟ್ ಹ್ಯಾಸ್ ಸೆಂಟ್ರಲ್ ಪಾರ್ಲಿಮೆಂಟ್, ಪಾರ್ಲಿಮೆಂಟ್ ಇರಬೇಕು, ಆ್ಯಂಡ್ ಸ್ಟೇಟ್ ಅಸೆಂಬ್ಲೀಸ್ ಕೂಡ ಇರಬೇಕಂತ ಹೇಳುತ್ತೆ. ಎನಿಥಿಂಗ್ ದಟ್ ಹ್ಯಾಸ್ ಪಾರ್ಲಿಮೆಂಟ್ ಆ್ಯಂಡ್ ಸ್ಟೇಟ್ ಅಸೆಂಬ್ಲೀಸ್. ಅರ್ಥ ಮಾಡ್ಕೊಳ್ಳಿ. ನಮ್ಮ ಇಂಡಿಯಾಕ್ಕೆ ಪಾರ್ಲಿಮೆಂಟ್ ಇದೆಯಾ? ಇದೆ. ಎಲ್ಲಿದೆ? ಡೆಲ್ಲಿಯಲ್ಲಿದೆ. ಲೋಕಸಭಾ, ರಾಜ್ಯಸಭಾ ಇದೆ. ಸ್ಟೇಟ್ ಅಸೆಂಬ್ಲೀಸ್ ಇದೆಯಾ? ಆಫ್ಕೋರ್ಸ್ ಇದೆ. MLAsಗಳು ಎಲೆಕ್ಟ್ ಆಗ್ತಾರೆ. ಕರ್ನಾಟಕದಲ್ಲಿ ಇದೆ, ವಿಧಾನಸೌಧ ಇದೆ. ಸೊ ಎನಿಥಿಂಗ್ ಪಾರ್ಲಿಮೆಂಟ್ ಆ್ಯಂಡ್ ಸ್ಟೇಟ್ ಲೆಜಿಸ್ಲೇಚರ್ ಇಸ್ ಅ ಪಾರ್ಟ್ ಆಫ್ ವಾಟ್? ಸ್ಟೇಟ್. ದೇ ಆರ್ ಆಲ್ಸೋ ಪಾರ್ಟ್ ಆಫ್ ವಾಟ್? ಸ್ಟೇಟ್. ಆಮೇಲೆ ಸೆಂಟ್ರಲ್ ಗವರ್ನಮೆಂಟ್ ಆ್ಯಂಡ್ ಸ್ಟೇಟ್ ಗವರ್ನಮೆಂಟ್. These are also a part of state. ಸೆಂಟ್ರಲ್ ಗವರ್ನಮೆಂಟ್ ಯಾರಿದ್ದಾರೆ? ಸೆಂಟ್ರಲಲ್ಲಿ BJP ಗವರ್ನಮೆಂಟ್ ಇದೆ, ನರೇಂದ್ರ ಮೋದಿ ಅವ್ರ ಲೀಡರ್ಶಿಪ್ಪಲ್ಲಿ. ಸ್ಟೇಟಲ್ಲಿ ಕರೆಂಟ್ ಸ್ಟೇಟಲ್ಲಿ ಯಾರಿದ್ದಾರೆ? ಇಲ್ಲೂ ಕೂಡ BJP ಇದೆ, ಬಸವರಾಜ ಬೊಮ್ಮಾಯಿ ಗವರ್ನಮೆಂಟಲ್ಲಿ. ಸಿ, ಈವನ್ ದ ಗವರ್ನಮೆಂಟ್ ಈಸ್ ಅ ಪಾರ್ಟ್ ಆಫ್ ದ ಸ್ಟೇಟ್ ಅಂತ ಹೇಳ್ತಾರೆ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್, ಲೋಕಲ್ ಬಾಡೀಸ್ ಇರುತ್ತೆ.
ಲೋಕಲ್ ಬಾಡೀಸ್ ಅಂದರೆ ಲೋಕಲ್ ಗವರ್ನಮೆಂಟ್, ಸ್ಮಾಲ್ ಲೆವೆಲಲ್ಲಿ ಗವರ್ನಮೆಂಟ್ಸ್ ಮಾಡೋಕ್ಕೆ. ನೋಡಿ, ಸೆಂಟ್ರಲ್ ಗವರ್ನಮೆಂಟ್ ಗವರ್ನ್ಸ್ ದ ಎಂಟೈರ್ ಇಂಡಿಯಾ. ಸೆಂಟ್ರಲ್ ಗವರ್ನಮೆಂಟ್ ಎಂಟೈರ್ ಇಂಡಿಯಾ ಮೇಲೆ ಕಂಟ್ರೋಲ್ ತೊಗೊಳುತ್ತೆ. ಸ್ಟೇಟ್ ಗವರ್ನಮೆಂಟ್ ಪೂರ್ತಿ ರಾಜ್ಯದ ಮೇಲೆ ಕಂಟ್ರೋಲ್ ತೊಗೊಳುತ್ತೆ. ಆ್ಯಂಡ್ ಲೋಕಲ್ ಬಾಡೀಸಲ್ಲಿ ಒಂದು ಮುನ್ಸಿಪಾಲಿಟೀಸ್ ಇದೆ. ಮುನ್ಸಿಪಾಲಿಟೀಸ್ ಸ್ಪೆಲ್ಲಿಂಗ್ಸ್ ರಾಂಗ್ ಆದರೆ ಸಾರಿ. ಮುನ್ಸಿಪಾಲಿಟೀಸ್ ಅಂದ್ರೇನು, ಒಂದು ನಗರಕ್ಕಿರುವಂಥ ಲೋಕಲ್ ಗವರ್ನಮೆಂಟ್. ಫಾರ್ ಎಕ್ಸಾಂಪಲ್, ಬೆಂಗಳೂರಲ್ಲಿ BBMP ಇದೆ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ. ಇಟ್ಸ್ ಅ ಲೋಕಲ್ ಗವರ್ನಮೆಂಟ್ ವಿಚ್ ವಿಲ್ ಗವರ್ನ್ ದ ಸಿಟಿ ಆಫ್ ಬ್ಯಾಂಗ್ಳೂರ್. ಇದು ಕೂಡ ಒಂದು ಗವರ್ನಮೆಂಟೇ. ಆ್ಯಂಡ್ ಪಂಚಾಯತ್ಸ್ ಇರುತ್ತೆ, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, ಡಿಸ್ಟ್ರಿಕ್ಟ್ ಪಂಚಾಯತ್. ದೀಸ್ ಆರ್ ಆಲ್ಸೋ ಲೋಕಲ್ ಬಾಡೀಸ್. ಸೊ ದೀಸ್ ಥಿಂಗ್ಸ್ ಮೇಕ್ ವಾಟ್ ಅ ಸ್ಟೇಟ್. State is nothing but it may be parliament or state assemblies. When I call state, it should have state government, central government. It should have municipalities as well as panchayats. So state ಅಂತ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ 1 ಸೆಕೆಂಡ್, ಯಾವುದಾದ್ರು ಒಂದು ಲ್ಯಾಂಡ್ಮಾರ್ಕ್ ಜಜ್ಮೆಂಟ್ಸ್ ಇರುತ್ತೆ, ಇದ್ರ ಬಗ್ಗೆ ಮಾತಾಡ್ತಾ ಹೋಗ್ತಾನೆ. 1 ಸೆಕೆಂಡ್, ನೀರು ಕುಡಿತಾ ಇದ್ದಾನೆ. ಓಕೆ, ನೆಕ್ಸ್ಟ್ ಅರ್ಥ ಮಾಡ್ಕೊಳ್ಳಿ, ಒಂದು ವರ್ಡ್ ಅರ್ಥ ಮಾಡ್ಕೊಳ್ಳಿ. ವೆನ್ ಎವರ್ ಯು ಆರ್ ಫೈಟಿಂಗ್ ದ ಸಿಸ್ಟಮ್ ಆಫ್ ದ ಇಂಡಿಯಾ, ಯು ಆರ್ ಫೈಟಿಂಗ್ ಅಗೇನ್ಸ್ಟ್ ದ ಸ್ಟೇಟ್ ಆಫ್ ದ ಇಂಡಿಯಾ. ಲಾಕಪ್ ಡೆತ್ ವಿಷಯಕ್ಕೆ ಬಂದರೆ ಯು ಆರ್ ಫೈಟಿಂಗ್ ಅಗೇನ್ಸ್ಟ್ ದ ಗವರ್ನಮೆಂಟ್ ಸಿಸ್ಟಮ್, ಬಿಕಾಸ್ ಗವರ್ನಮೆಂಟ್ ನಿಮ್ಮ ಪತಿನ ಸಾಯಿಸಾಕಿದ್ದಾರೆ. ಆ್ಯಂಡ್ ದಿಸ್ ಕೈಂಡ್ ಆಫ್ ಕೇಸಸ್ ಯು ವಿಲ್ ಸಿ ಅ ಲಾಟ್. ಕೇಶವಾನಂದ ಭಾರತಿ ಕೇಸ್ ಕೂಡ ಇದೆ, ಸ್ಟೇಟ್ ಆಫ್ ಕೇರಳ, ಇದ್ರ ಬಗ್ಗೆ ಮಾತಾಡ್ತಾನೆ. ಸೊ ಡೋಂಟ್ ವರಿ ಫಾರ್ ನೌ. ಎನಿಥಿಂಗ್ ಆ್ಯಂಡ್ ಎವ್ರಿಥಿಂಗ್. ಸ್ಟೇಟ್ ಅಂದ್ರೆ ಏನು? ಸೆಂಟ್ರಲ್ ಪಾರ್ಲಿಮೆಂಟ್, ಸ್ಟೇಟ್ ಅಸೆಂಬ್ಲೀಸ್, ಸೆಂಟ್ರಲ್ ಗವರ್ನಮೆಂಟ್, ಸ್ಟೇಟ್ ಗವರ್ನಮೆಂಟ್, ಲೋಕಲ್ ಬಾಡೀಸ್, municipalities, panchayats. Okay, so this is article 12. Article 12 gives the definition of what? States. ಇಷ್ಟು ಅರ್ಥ ಆಗಿದ್ರೆ I will go to the next important article, article 13. article 13 ಏನು ಹೇಳುತ್ತೆ ಅಂದರೆ, it talks about doctrine of severability, doctrine of judicial review. ಏನಂತ ಹೇಳ್ತೇನೆ? ಡಾಕ್ಟ್ರೈನ್ ಆಫ್ ಜುಡಿಷಿಯಲ್ ರಿವ್ಯೂ. ನೋಡಿ, ಅರ್ಥ ಮಾಡ್ಕೊಳ್ಳಿ. ವಾಟ್ ಈಸ್ ಜುಡಿಷಿಯಲ್ ರಿವ್ಯೂ ಅಂದರೆ, ಇಫ್ ಇನ್ ಕೇಸ್ ಅ ಲಾ ಈಸ್ ಪಾಸ್ಡ್ ಅಂಡರ್ ಆರ್ಟಿಕಲ್ 13 ಏನು ಹೇಳುತ್ತೆ ಅಂದರೆ, ಇಫ್ ಅ ಲಾ ಈಸ್ ಪಾಸ್ಡ್ ಬೈ ದ ಪಾರ್ಲಿಮೆಂಟ್, ಯಾವುದೋ ಒಂದು ಲಾ ಪಾರ್ಲಿಮೆಂಟ್ ಪಾಸ್ ಮಾಡಿದೆ, ಆಟ್ ಸ್ಟೇಟ್ ಲೆಜಿಸ್ಲೇಚರ್ ಪಾಸ್ ಮಾಡಿದೆ, ಆರ್ ಗವರ್ನಮೆಂಟ್ ಆರ್ಡರಿಂದ ಪಾಸ್ ಆಗಿದೆ, ಆರ್ಡಿನೆನ್ಸಿಂದ, ಆರ್ ವಾಟ್ ಎವರ್ ಇಟ್ ಈಸ್, ಆ ಪಾರ್ಲಿಮೆಂಟ್ ಲಾ ಮೇಡ್ ಬೈ ದ ಪಾರ್ಲಿಮೆಂಟ್ ಒಂದು ಬಿಲ್ ಪಾಸ್ ಆಗಿದೆ, ಆರ್ ಸ್ಟೇಟ್ ಲೆಜಿಸ್ಲೇಚರ್ ಒಂದು ಬಿಲ್ ಪಾಸ್ ಮಾಡಿದೆ, ಒಂದು ಆರ್ಡಿನೆನ್ಸ್ ಪಾಸ್ ಆಗಿದೆ, ಆರ್ ಅಮೆಂಡ್ಮೆಂಟ್ ಪಾಸ್ ಆಗಿದೆ, ಸಮಥಿಂಗ್ amendment has been passed, anything, any action is taken by the parliament or the state legislature or by the government or by the amendment that is violating your fundamental rights. ಅದು ನಮ್ಮ ಫಂಡಮೆಂಟಲ್ ರೈಟ್ಸ್ನ ವಯೋಲೇಟ್ ಮಾಡ್ತಾ ಇದ್ರೆ, ಇಫ್ ಇಟ್ ಈಸ್ ವಯೋಲೇಟಿಂಗ್ ಮೈ ಫಂಡಮೆಂಟಲ್ ರೈಟ್, ನನ್ನ ಫಂಡಮೆಂಟಲ್ ರೈಟ್ನ ಅದು ವಯೋಲೇಟ್ ಮಾಡಿದ್ದಾರೆ, ಸುಪ್ರೀಂ ಕೋರ್ಟ್ ಆಸ್ ವೆಲ್ ಆಸ್ ಹೈ ಕೋರ್ಟ್ ಹ್ಯಾವ್ ದ ಪವರ್ ಟು ಚೆಕ್ ಆರ್ ರಿವ್ಯೂ ಇಟ್. ರಿವ್ಯೂ ಮಾಡ್ತಾರೆ ಅವ್ರು. ರಿವ್ಯೂ ಅಂದರೆ, ಈಸ್ ಇಟ್ ಇನ್ ದ ರೇಂಜ್, ಈಸ್ ಇಟ್ ಕರೆಕ್ಟ್ಲಿ ಫಾಲೋಯಿಂಗ್ ಇನ್ ದ ಪ್ರಾವಿಷನ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್. ಈ ಬಿಲ್ ಏನು ಪಾಸ್ ಆಗಿದೆ, ಇದು ನಮ್ಮ ಫಂಡಮೆಂಟಲ್ ರೈಟ್ನ ವಯೋಲೇಟ್ ಮಾಡ್ತಾ ಇದೆಯಲ್ವಾ ಅಂತ ಚೆಕ್ ಮಾಡುತ್ತೆ. ದೇ ವಿಲ್ ಚೆಕ್. ಜುಡಿಷಿಯಲ್ ರಿವ್ಯೂ ಈಸ್ ಪಾಸಿಬಲ್. ಅರ್ಥ ಮಾಡ್ಕೊಳ್ಳಿ, ಜುಡಿಷಿಯಲ್ ರಿವ್ಯೂಗೆ ಪಾಸಿಬಿಲಿಟಿ ಇದೆ. ಇನ್ ಕೇಸ್ ದರ್ ಎಸಂಪ್ಷನ್, ಇನ್ ಕೇಸ್ ರೈಟ್ ಟು ಎಜುಕೇಷನ್ ಇದೆ ಅಲ್ವಾ, ಇನ್ ದಿಸ್ ಅನ್ ಅಮೆಂಡ್ಮೆಂಟ್ ಈಸ್ ಪಾಸ್ಡ್, ದಟ್ ಈಸ್ ಗರ್ಲ್ಸ್ ಆರ್ ರೆಸ್ಟ್ರಿಕ್ಟೆಡ್ ಫ್ರಮ್ ಸ್ಕೂಲ್ಸ್. ಎಕ್ಸಾಂಪಲ್, ಗರ್ಲ್ಸ್ ಆರ್ ರೆಸ್ಟ್ರಿಕ್ಟೆಡ್ ಫ್ರಮ್ ಸ್ಕೂಲ್ಸ್. ಇದು ಸಿಕ್ಕಾಪಟ್ಟೆ ಈಸಿ ಎಕ್ಸಾಂಪಲ್ ನಮಗೆ, ಅದಕ್ಕೆ ತಗೊಳ್ತಾ ಇದ್ದಾನೆ. ಆ ಬಿಲ್ ಇಸ್ ಪಾಸ್ ಸೇಯಿಂಗ್ ದಟ್ ನಾಳೆಯಿಂದ ಹುಡುಗಿರು ಸ್ಕೂಲ್ಗೆ ಹೋಗಂಗಿಲ್ಲ ಅಂತ. ಈಸ್ ಇಟ್ ನಾಟ್ ದ ವಯೋಲೇಷನ್ ಆಫ್ ದರ್ ಫಂಡಮೆಂಟಲ್ ರೈಟ್? ಹುಡುಗಿರು ಫಂಡಮೆಂಟಲ್ ರೈಟ್ ಅಲ್ವಾ ಎಜುಕೇಷನ್ನ? ಹುಡುಗರಿಗೆ ಮಾತ್ರನಾ, ಹುಡುಗಿರ್ಗಿಲ್ವಾ? ಯಾಕೆ ಜೆಂಡರ್ ಮೇಲೆ ಡಿಸ್ಕ್ರಿಮಿನೇಟ್ ಮಾಡ್ತಾ ಇದ್ದೀರಾ ಅಂತ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಆರ್ ಹೈ ಕೋರ್ಟ್ ಆಫ್ ಇಂಡಿಯಾ ವಿಲ್ ರಿವ್ಯೂ ದಿಸ್, ಆ್ಯಂಡ್ ಇಫ್ ದ ಲಾ ಇಸ್ ವಯೋಲೇಟಿಂಗ್, ದಿಸ್ ಲಾ ವಿಲ್ ಬಿ ಸ್ಕ್ವಾಶ್ಡ್. ದೇ ವಿಲ್ ಡೆಸ್ಟ್ರಾಯ್ ದಿಸ್ ಲಾ. ದಿಸ್ ಇಸ್ ಕಾಲ್ಡ್ ಆಸ್ ಜುಡಿಷಿಯಲ್ ರಿವ್ಯೂ. ಅಂದರೆ ಯಾವುದಾದ್ರೂ ಒಂದು ಲಾ ಆಗಿರ್ಬೋದು, ಪಾರ್ಲಿಮೆಂಟ್ ಪಾಸ್ ಮಾಡೋ ಬಿಲ್ ಆಗಿರ್ಬೋದು, ಸ್ಟೇಟ್ ಗವರ್ನಮೆಂಟ್ ಪಾಸ್ ಮಾಡೋ ಬಿಲ್ ಆಗಿರ್ಬೋದು, BJP ಸ್ಟೇಟ್ ಸೆಂಟ್ರಲ್ ಗವರ್ನಮೆಂಟ್ ಪಾಸ್ ಮಾಡಿರುವಂಥ ಆರ್ಡರ್ ಆಗಿರ್ಬೋದು, ಸ್ಟೇಟ್ ಗವರ್ನಮೆಂಟ್ ಪಾಸ್ ಮಾಡಿರೋ ಆರ್ಡರ್ ಆಗಿರ್ಬೋದು, ಯಾವುದೋ ಒಂದು ಅಮೆಂಡ್ಮೆಂಟ್ ಆಗಿರ್ಬೋದು, ಇರುವಂಥ ಪ್ರಾವಿಷನ್ನ ಚೇಂಜ್ ಮಾಡಿರ್ಬೋದು. ಇಫ್ ಎನಿ ಆಫ್ ದೆಮ್ ಈಸ್ ವಯೋಲೇಟಿಂಗ್ ದ ಪ್ರಾವಿಷನ್ಸ್ ಆಫ್ ದ ಫಂಡಮೆಂಟಲ್ ರೈಟ್ಸ್, ತೆಗೆದು ಬಿಸಾಕ್ತಾರೆ. ದೇ ವಿಲ್ ಸ್ಕ್ವಾಶ್ ಇಟ್, ಆ್ಯಂಡ್ ದಿಸ್ ಇಸ್ ಡನ್ ಯೂಸಿಂಗ್ ವಾಟ್? ಆರ್ಟಿಕಲ್ 13, ದಟ್ ಈಸ್ ಜುಡಿಷಿಯಲ್ ರಿವ್ಯೂಸ್, ಡಾಕ್ಟ್ರಿನ್ ಆಫ್ ಜುಡಿಷಿಯಲ್ ರಿವ್ಯೂ. ದಿಸ್ is the concept. So article 12 talks about the state and article 13 talks about the judicial review. ಇಷ್ಟು ಅರ್ಥ ಆಗಿದ್ರೆ ಇನ್ಮೇಲೆ ನಾವು ಒನ್ ಬೈ ಒನ್ ಎಲ್ಲ ಆರ್ಟಿಕಲ್ಸ್ ಬಗ್ಗೆ ಮಾತಾಡ್ತಾ ಹೋಗ್ತಾನೆ. ಇದು ಫಸ್ಟ್ ವಿಡಿಯೋ, ಸೊ ಇಷ್ಟೇ ನಿಲ್ಲಿಸ್ತಾ ಇದ್ದಾನೆ ಬಿಕಾಸ್ ಐ ವಾಂಟ್ ಯು ಪೀಪಲ್ ಟು ಡೈಜೆಸ್ಟ್ ಇಟ್. ದ ಮೂಮೆಂಟ್ ಯು ಡೈಜೆಸ್ಟ್ ಇಟ್, ದ ನೆಕ್ಸ್ಟ್ ವಿಡಿಯೋ ಇವತ್ತೇ ಅಪ್ಲೋಡ್ ಮಾಡ್ತಾ ಇದ್ದಾನೆ, ದಟ್ ಈಸ್ ರೈಟ್ ಟು ಈಕ್ವಾಲಿಟಿ. ಬಿಫೋರ್ ದಟ್
ಇದು ನೋಟ್ ಮಾಡ್ಕೊಳ್ಳಿ. ಫಂಡಮೆಂಟಲ್ ರೈಟ್ಸ್ ಕ್ಯಾನ್ ಬಿ ಡಿವೈಡ್ ಇಂಟು 6 ಕ್ಯಾಟಗರೀಸ್. ಫಂಡಮೆಂಟಲ್ ರೈಟ್ಸ್ನ 6 ಕ್ಯಾಟಗರೀಸಲ್ಲಿ ಡಿವೈಡ್ ಮಾಡ್ತಾರೆ. ದ ಫಸ್ಟ್ ಒನ್ ಈಸ್ ರೈಟ್ ಟು ಈಕ್ವಾಲಿಟಿ. ರೈಟ್ ಟು ಈಕ್ವಾಲಿಟಿ ಆರ್ಟಿಕಲ್ 14 ಇಂದ 18 ಏನಿದೆ, ದಿಸ್ ವಿಲ್ ಟಾಕ್ ಅಬೌಟ್ ದ ಫಂಡಮೆಂಟಲ್ ರೈಟ್ಸ್. ಇವತ್ತು ನಾನು ಈ ವಿಡಿಯೋನ ಕವರ್ ಮಾಡ್ತೇನೆ. ಐ ವಿಲ್ ಅಪ್ಲೋಡ್ ದಿಸ್ ವಿಡಿಯೋ ಆಫ್ಟರ್ ದಿಸ್ ವಿಡಿಯೋ. ಸೆಕೆಂಡ್ ಒನ್ ರೈಟ್ ಟು ಫ್ರೀಡಮ್. ನಿಮಗೆ ಎಷ್ಟು ಸ್ವಾತಂತ್ರ್ಯ ಇದೆ ಅಂತ ಗೊತ್ತಿರಬೇಕು. ಬಿಕಾಸ್ ದ ಎಂಟೈರ್ ಥಿಂಗ್ ದಟ್ ಹ್ಯಾಪೆಂಡ್ ಫ್ರೀಡಮ್ ಸ್ಟ್ರಗಲ್ ವಾಸ್ ಬಿಕಾಸ್ ಆಫ್ ದ ಇಂಡಿಪೆಂಡೆನ್ಸ್. ಆರ್ಟಿಕಲ್ 19 to 22 ಇದ್ರ ಬಗ್ಗೆ ಮಾತಾಡತ್ರೆ. ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್, ಶೋಷಣೆ ವಿರುದ್ಧ ನಿಮಗಿರುವಂಥ ರೈಟ್ಸ್ ಏನು? ರೈಟ್ಸ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್ ಆರ್ಟಿಕಲ್ 23 and 24 ಕವರ್ ಮಾಡುತ್ತೆ. ಆರ್ಟಿಕಲ್ 23 and 24. ನೆಕ್ಸ್ಟ್ ಒನ್ ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್. ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್. ಹೇಳಿದೆ ಅಲ್ವಾ, ನಮ್ಮ ಭಾರತದಲ್ಲಿ ಒಂದು ಜಾತಿ ಒಂದು ಧರ್ಮ ಇಡೋಕ್ಕಾಗಲ್ಲ ಅಂತ. ವಿ ಹ್ಯಾವ್ ಫ್ರೀಡಮ್ ಆಫ್ ಅವರ್ ರಿಲಿಜನ್ ಆರ್ಟಿಕಲ್ 25 to 28. ಎಲ್ಲಿವರೆಗೂ ಈ ಆರ್ಟಿಕಲ್ ಇದೆಯೋ, ಎಲ್ಲಿವರೆಗೂ ಇದಿದೆಯೋ, ಏನೇ ಟ್ರೈ ಮಾಡ್ಕೊಳ್ಳಿ, ಭಾರತನ ಹಿಂದೂ ರಾಷ್ಟ್ರ ಮಾಡೋಕ್ಕಾಗಲ್ಲ. ಬಿಕಾಸ್ ದ ಫ್ರೇಮರ್ಸ್ ಆಫ್ ಅವರ್ ಕಾನ್ಸ್ಟಿಟ್ಯೂಷನ್ ಗೊತ್ತಿತ್ತು ದಟ್ ವಿ ಶುಡ್ ನಾಟ್ ಹ್ಯಾವ್ ಅ ರಿಲಿಜನ್. ಎಲ್ಲರಿಗೂ ಅಧಿಕಾರ ಇರಬೇಕು, ಬಟ್ ಯಾರು ಕೂಡ ಒಂದು ಧರ್ಮನ ಪಾಲಿಸಬಾರ್ದು. ಅಂದರೆ ಒಂದೇ ಧರ್ಮನ ಸಪೋರ್ಟ್ ಮಾಡ್ಬೋದು ನಮ್ಮ ದೇಶದಲ್ಲಿ. ಯಾಕಂದರೆ ಬಿಕಾಸ್ ಆಫ್ ದ ರಿಲಿಜನ್ ಪಾಕಿಸ್ತಾನ್ ಮತ್ತು ಇಂಡಿಯಾ ಸ್ಪ್ಲಿಟ್ ಆಗಿತ್ತು. ಈ ಥರ ಮತ್ತೆ ಪ್ರಾಬ್ಲಮ್ ಬರಬಾರ್ದಂತ ಆಲ್ ದ ರಿಲಿಜನ್ಸ್ ಆರ್ ಗಿವನ್ ಈಕ್ವಲ್ ಸ್ಟೇಟಸ್ ಇನ್ ಆರ್ ಕಂಟ್ರಿ. ಸೊ ಒಂದು ಧರ್ಮನ ಮೇಲೆ ಇನ್ನೊಂದು ಧರ್ಮನ ಕೆಳಗೆ ತೋರಿಸೋ ಅಧಿಕಾರ ಯಾವನಿಗೂ ಇಲ್ಲ. ಎಲೆಕ್ಷನ್ಸ್ ಟೈಮಲ್ಲಿ ಬಂದು ಹೇಳ್ಬೋದು ಯಾರು ಬೇಕಾದರೂ, ಬಟ್ ಇಟ್ ಈಸ್ ನಾಟ್ ಪ್ರಾಕ್ಟಿಕಲಿ ಪಾಸಿಬಲ್ ಇನ್ ಮೈ ಕಂಟ್ರಿ. ಅರ್ಥ ಆಗ್ತಿದೆಯಾ? ಆ್ಯಂಡ್ ಫಿಫ್ತ್ ಒನ್ ಈಸ್ ರೈಟ್ ಆಫ್ ಮೈನಾರಿಟೀಸ್ ಅಂತ ಕರೀತಾರೆ. ಮೈನಾರಿಟೀಸ್ ಅಂದರೆ ಬ್ಯಾಕ್ವರ್ಡ್ ಕ್ಲಾಸಸ್. ರೈಟ್ ಟು ಏನೋ ಅಂತಾರೆ, ಎಜುಕೇಷನಲ್ ರೈಟ್ಸ್ ಆ್ಯಂಡ್ ಅದೊಂದಿದೆ, ಮರ್ತೋಗಿದೆ ನನಗೆ. ರೈಟ್ ಆಫ್ ಮೈನಾರಿಟೀಸ್ ಅಂತ ಇಟ್ಕೊಳ್ಳಿ, ಆರ್ಟಿಕಲ್ 29 and 30. ದ ಲಾಸ್ಟ್ ಒನ್ ಈಸ್ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್. ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್. ರೈಟ್ ಟು ಈಕ್ವಾಲಿಟಿ, ರೈಟ್ ಟು ಫ್ರೀಡಮ್, ರೈಟ್ ಅಗೇನ್ಸ್ಟ್ ಎಕ್ಸ್ಪ್ಲಾಯ್ಟೇಷನ್, ಫಂಡಮೆಂಟಲ್ ರೈಟ್ ಫಾರ್ ಯುವರ್ ರಿಲಿಜನ್, ಆ್ಯಂಡ್ ನೆಕ್ಸ್ಟ್ ರೈಟ್ ಆಫ್ ಮೈನಾರಿಟೀಸ್ ಆ್ಯಂಡ್ ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಆರ್ಟಿಕಲ್ 32. ಸೊ ಆರ್ಟಿಕಲ್ 14 ಇಂದ ಹಿಡಿದು ಆರ್ಟಿಕಲ್ 32 ಟಾಕ್ ಅಬೌಟ್ ಯುವರ್ ಫಂಡಮೆಂಟಲ್ ರೈಟ್ಸ್, ವೆರ್ ಆಸ್ ಆರ್ಟಿಕಲ್ 12 ಟಾಕ್ಸ್ ಅಬೌಟ್ ವಾಟ್ ಈಸ್ ಸ್ಟೇಟ್ and article 13 talks about judicial review. This is the introduction video of the fundamental rights. ಇಷ್ಟು ನಿಮ್ಗೆ ಅರ್ಥ ಆಗಿದ್ರೆ ನೆಕ್ಸ್ಟ್ ವಿಡಿಯೋನ ನೀವು ನೋಡ್ಬೋದು. ಅದನ್ನ ನೀನು ಸ್ವಲ್ಪದಲ್ಲೇ ಅಪ್ಲೋಡ್ ಮಾಡ್ತೇನೆ. ಫಾರ್ ನೌ ಅಂಡರ್ಸ್ಟ್ಯಾಂಡ್, ನಿಮಗೆ ನಿಮ್ಮ ಫಂಡಮೆಂಟಲ್ ರೈಟ್ಸ್ ಗೊತ್ತಿರಲೇಬೇಕು. ಯು ಪೀಪಲ್ ಶುಡ್ ನೋ ಯುವರ್ ಫಂಡಮೆಂಟಲ್ ರೈಟ್ಸ್. ಸೊ ಪ್ರತಿಯೊಬ್ಬರಿಗೂ ತಲುಪೋ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಿಮ್ಮದು. ಓಕೆನಾ? ಜೈ.